ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೆ ಈ ಸಂಜೆಯ ಶುಭವಂದನೆಗಳನ್ನು ತಿಳಿಸ್ತೇನೆ. ಈ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ನಾವು ದೇವರ ಪ್ರಸನ್ನತೆಯನ್ನ ಬಯಸಿ ಸೇರಿ ಬಂದಿದ್ದೇವೆ. ನಾವು ಈ ಪ್ರಾರ್ಥನಾ ಕೂಟವನ್ನ ದೇವರ ಹೆಸರಿನಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರಂಭ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಗಮನವನ್ನ ದೇವರ ಕಡೆಗೆ ಕೇಂದ್ರೀಕರಿಸಿ ದೇವರ ಸಹಾಯವನ್ನ, ದೇವರ ಆತ್ಮನ ಅಭಿಷೇಕವನ್ನ ಬೇಡುತ್ತಾ ಈ ಪ್ರಾರ್ಥನಾ ಕೂಟವನ್ನ ಪ್ರಾರಂಭ ಮಾಡೋಣ. ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನ ಹೊತ್ತನಲ್ಲವೇ? ಹೌದು ಸ್ವಾಮಿ, ನಿನ್ನ ಮಕ್ಕಳಾದಂತ ನಮ್ಮೆಲ್ಲರನ್ನ ನಮ್ಮ ಜೀವಮಾನದ ಎಲ್ಲ ಪ್ರಯಾಣಗಳಲ್ಲಿ ತಂದೆಯು ತಾಯಿಯು ಆಗಿದ್ದುಕೊಂಡು ನಮ್ಮ ಪ್ರಯಾಣದಲ್ಲಿ ಜೊತೆಗಾರನಾಗಿದ್ದು ನಮ್ಮನ್ನು ಹೊತ್ತದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತಾ ನಮ್ಮ ಈ ಪ್ರಾರ್ಥನಾ ಕೂಟವನ್ನ ತಂದೆ, ಕುಮಾರ, ಪರಿಶುದ್ಧಾತ್ಮನಾದಂತ ತ್ರೈಕ ದೇವರ ನಾಮದಲ್ಲಿ ಆರಂಭಿಸುತ್ತೇವೆ. ಆಮೇಲೆ ನಾವು ಸ್ವಲ್ಪ ಹೊತ್ತು ದೇವರ ಉಪಕಾರಗಳನ್ನು ನೆನಪು ಮಾಡಿಕೊಂಡು ದೇವರನ್ನು ಸ್ತುತಿಸುವ ಹಾಗೆ ಕೆಲವು ರಾಗಗಳನ್ನು ರಾಗ ಮಾಡುವ. ನಮಗೆ ಗೊತ್ತಿರುವಂತಹ ಕೆಲವು ಫ್ಯಾಮಿಲಿಯರ್ ಸಾಂಗ್ಸ್. ಮೊದಲನೇದಾಗಿ ಇಂಗ್ಲಿಷ್ ಗೀತೆಯಿಂದ ಪ್ರಾರಂಭ ಮಾಡುವ. ಆಸ್ ದ ಡಿಯರ್ ಪ್ಯಾನೆಟ್ ಫಾರ್ ದ ವಾಟರ್, ಸೊ ಮೈ ಸೋಲ್ ಲಾಂಗೆತ್ ಆಫ್ಟರ್ ದಿ. ಈ ಗೀತವು ಕೆಲವು ವಿಶೇಷವಾದಂತ ಪದಗಳನ್ನು ಉಪಯೋಗಿಸಲ್ಪಡ್ತದೆ. ಅಂತ ಹೇಳಿದ್ರೆ, though God was king, he can be my friend and he can be my brother too. ಅಂತ ಹೇಳಿದ್ರೆ ದೇವರು ಎಂತ ಸರ್ವಶಕ್ತನಾಗಿದ್ರೆ ಕೂಡ ಈಸ್ ಆಲ್ವೇಸ್ ರೆಡಿ ಟು ಮಿಂಗಲ್ ಅಂಡ್ ಎನ್ಕರೇಜ್ ಅಂಡ್ ಟು ಬಿ ವಿತ್ ಅಸ್. ಹಾಗಾಗಿ ಅಂತವರಿಗೋಸ್ಕರ ವಿ ಮಸ್ಟ್ ಹ್ಯಾವ್ ದ ಡಿಸೈರ್ ಟು ಕೀಪ್ ಅ ರಿಲೇಶನ್ಶಿಪ್ ಅಂತ ಒಂದು ಗೀತೆಯನ್ನ, ಒಂದೊಳ್ಳೆ ಮೀನಿಂಗ್ ಇರುವಂತ ಈ ಗೀತೆಯನ್ನ ನಾವು ರಾಗ ಮಾಡಿ ದೇವರನ್ನು ಆಶ್ರಯಿಸುವ. ಈ ಸಂಜೆಯ ವೇಳೆಯಲ್ಲಿ ನಾವು ಮತ್ತೊಂದು ರಾಗವನ್ನು ಮಾಡುವ ಹಾಗೆ
ಇದುವೇ ಪ್ರಸನ್ನ ವೇಳೆಯು, ಇದುವೇ ರಕ್ಷಣಾ ದಿನವು, ಕೃಪಕಾಲವು ಇಂದೀಗಲೇ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ, ದೇವರ ಬಳಿಗೆ ಬರಲಿಕ್ಕೆ ವಿ ಥಿಂಕ್ ದಟ್ ವಿಲ್ ಗೋ ಲೇಟರ್ ಅಂಡ್ ಸಮ್ ಅದರ್ ಟೈಮ್ ಅಂತ ಹೇಳಿ. ಬಟ್ ಈ ಸಾಂಗ್ ಹೇಳ್ತದೆ, ದಿಸ್ ಇಸ್ ದ ರೈಟ್ ಟೈಮ್ ಟು ವರ್ಷಿಪ್ ಗಾಡ್ ಅಂಡ್ ಟು ರಿಪೆಂಟ್ ಅಂಡ್ ಟು ರಿಕನ್ಸೈಲ್ ವಿತ್ ಗಾಡ್ ಎಂಬುದಾಗಿ. ಹಾಗಾಗಿ ವಿಲ್ ಕಮ್ ಕ್ಲೋಸ್ ಟು ಗಾಡ್ ಅಂಡ್ ವಿ ವಿಲ್ ರಿಕನ್ಸೈಲ್ ವಿತ್ ಗಾಡ್ ಟು ಬಿ ಒನ್ ಅಮಾಂಗ್ them. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಕಾಲವು ಇಂದೀಗಲೇ. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗವ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರಕ್ಕೆ ಬಂದೀಗ, ಕ್ಷಮಾಪಣೆ ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಕಾಲವು ಇಂದೀಗಲೇ. ಪಾಪದ ಭಾರ ಹೇಗೆ ಹೊರುತ್ತಿ, ತೀರ್ಪಿಗೆ ಗುರಿಯಾಗುತ್ತಿ. ಪಾಪದ ಭಾರ ಹೇಗೆ ಹೊರುತ್ತಿ, ತೀರ್ಪಿಗೆ ಗುರಿಯಾಗುತ್ತಿ. ಶಿಲುಬೆ ತಾಳಿದ ಯೇಸುವನು ನಂಬಿ ಒಂದು ಜೀವವನು. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಕಾಲವು ಇಂದೀಗಲೇ. ಒಂದೇ ಸರಿನೇ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ಒಂದೇ ಸರಿನೇ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ದೇವರ ನಿಜ ನೇಮಕವ ತಪ್ಪಿಸಿಕೊಳ್ಳುವುದ ಸಾಧ್ಯವು. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಕಾಲವು ಇಂದೀಗಲೇ. The final song of today's meditation, ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ಕನ್ನಡ ಕ್ಲಾಸಿಕಲ್ ಸಾಂಗ್, ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು ಚಿಯೋನ್ ಮದಲಿಂಗನಿಗೆ. ದೇವರ ಮನೆಯಲ್ಲಿ ಸೇರಿ ಬರಲಿಕ್ಕೆ ಯೋಗ್ಯರಾದಂಥವರ ಕುರಿತಾಗಿ ಇರುವಂತಹ ಗೀತೆಯನ್ನ ನಾವು ರಾಗ ಮಾಡುವ. ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು ಚಿಯೋನ್ ಮದಲಿಂಗನಿಗೆ. ಚಿಯೋನ್ ಮದಲಿಂಗನಿಗೆ ಸುಂದರವಾದ ಮನೆಯಲ್ಲಿ ಜಯಗೀತವ
ಜಯ ಘೋಷ ಮಾಡಿ ಸ್ವರ್ಗದು ಸೇರಿ ಸಂಗೀತ ಹಾಡುವೆವು. ಜಯ ಘೋಷ ಮಾಡಿ ಸ್ವರ್ಗದು ಸೇರಿ ಸಂಗೀತ ಹಾಡುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಮದಲಿಂಗನಿಗೆ ಮದಲಿಂಗನಿಗೆ ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನೀ ಯೋಗ್ಯನೆಂದೇಳುವೆ. ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನೀ ಯೋಗ್ಯನೆಂದೇಳುವೆ. ಅಲ್ಲಿ ಸಮಸ್ತ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು. ಅಲ್ಲಿ ಸಮಸ್ತ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆನು. ಮದಲಿಂಗನಿಗೆ ಮದಲಿಂಗನಿಗೆ ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಾಧ್ಯದುಡು. ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಾಧ್ಯದುಡು. ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಮದಲಿಂಗನಿಗೆ ಮದಲಿಂಗನಿಗೆ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ನಾವಿರುವಂತಹ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ನಮ್ಮ ಎಲ್ಲ ಜೀವನದ ಅಗತ್ಯತೆಗಳನ್ನ, ಬೇಕು ಬೇಡಗಳನ್ನ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಸಮರ್ಪಿಸೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು, ಸರ್ವಜ್ಞಾನಿಯು, ಸಮಸ್ತ ಲೋಕಗಳ ಒಡೆಯನು, ನಮ್ಮೆಲ್ಲರ ರಕ್ಷಕನೂ ಆದಂಥ ನಮ್ಮ ದೇವರೇ, ಸ್ವಾಮಿ, ನಿನ್ನ ಆಶೀರ್ವಾದದಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವಿತಕ್ಕೆ ನೀನು ಅನುಗ್ರಹಿಸಿಕೊಟ್ಟಂತ ಈ ಹೊಸ ದಿವಸಕ್ಕಾಗಿ, ಸಂಜೆಯ ವೇಳೆಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಈ ದಿವಸದ ಸಂಜೆ ವೇಳೆಯಲ್ಲಿ ಆನ್ಲೈನ್ ಮೂಲಕವಾಗಿ ನಿನ್ನ ಮಕ್ಕಳಾದಂಥ ನಾವು ಒಟ್ಟಾಗಿ ಸೇರಿ ನಿನ್ನನ್ನು ಹಾಡಿ ಸ್ತುತಿಸುವಂಥದ್ದು ಮಾತ್ರವಲ್ಲದೆ ನಿನ್ನ ಸಜೀವವುಳ್ಳ ಮತ್ತು ಬೆಳಕಾದಂಥ ವಾಕ್ಯವನ್ನು ಧ್ಯಾನ ಮಾಡುತ್ತಾ ನಿನ್ನ ವಾಕ್ಯದ ಮೂಲಕವಾಗಿ ಆಧ್ಯಾತ್ಮಿಕ ಲಾಭವನ್ನು ಹೊಂದುವಂಥ ಅವಕಾಶವನ್ನು ಕೊಟ್ಟದಕ್ಕಾಗಿ ನನಗೆ ಸ್ತೋತ್ರ. ದೇವರ, ವಿಶೇಷವಾಗಿ ದಿವಸವೆಲ್ಲ ನೀನು ನಮ್ಮನ್ನು ಕಾಪಾಡಿದ್ದಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ನಮ್ಮನ್ನ ಪ್ರೀತಿ ಮಾಡಿ ಕೈ ಹಿಡಿದು ಕಾಪಾಡಿದ್ದಿ. ಈ ದಿವಸದ ಪ್ರಯಾಣ, ಕೆಲಸ ಕಾರ್ಯಗಳಲ್ಲಿ ನಮ್ಮ ಜೊತೆಯಲ್ಲಿದ್ದಕ್ಕಾಗಿ ನನಗೆ ಸ್ತೋತ್ರ. ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಎಂಬುದಾಗಿ ಬೇಡ್ತೇವೆ. ಬೇರೆ ಒಂದು ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಇತರರಿಗೋಸ್ಕರ ಮತ್ತು ಸಮಾಜದಲ್ಲಿ ತೊಂದರೆಗಳನ್ನು ಎದುರಿಸ್ತಿರುವಂತ ಎಲ್ಲ ಜನರನ್ನ ನೆನಪು ಮಾಡ್ತೇವೆ. ದೇವರ, ಅನೇಕ ಕಡೆಗಳಲ್ಲಿ ವಿಪರೀತವಾದಂಥ ಮಳೆಯಿಂದಾಗಿ, ಅತಿವೃಷ್ಟಿಯಿಂದಾಗಿ ಜನರು ತಮ್ಮ ಜೀವನೋಪಾಯಗಳನ್ನು ಮಾತ್ರವಲ್ಲದೆ ತಮ್ಮ ಆಪ್ತ ಮಿತ್ರರನ್ನ, ಬಂಧು ಮಿತ್ರರನ್ನ ಕಳೆದುಕೊಂಡು ನಿರ್ಗತಿಕರಾಗಿರುವಾಗ ಅಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ದಯ ಇರಲಿ. ಅನೇಕ ಜನರು
ಅತಿಯಾದಂತ ಮಳೆಯಿಂದಾಗಿ ರೈತರು ತಾವು ಬೆಳೆದಂತ ಬೆಳೆಗಳನ್ನ ಕಳೆದುಕೊಂಡಿದ್ದಾರೆ. ಇನ್ನು ಅನೇಕ ಜನರು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇಂಥವರೆಲ್ಲರ ಮೇಲೆ ನಿನ್ನ ಅಪಾರವಾದಂತ ದಯೆ, ಕರುಣೆ ಹೇರಳವಾಗಿ ನೆಲೆಸಿರಲಿ ಎಂಬುದಾಗಿ ಬೇಡ್ತೇವೆ. ಮುಂದಿನ ದಿವಸಗಳಲ್ಲಿ ಅತಿವೃಷ್ಟಿಯಿಂದ ಜನರನ್ನ ತಪ್ಪಿಸಿ ಕಾಪಾಡು. ಪರಿಸರದಲ್ಲಿ ಒಳ್ಳೆಯ ವಾತಾವರಣವನ್ನು ಅನುಗ್ರಹಿಸು. ಕೊಟ್ಟಂತ ಮಳೆಗಾಗಿ ಸ್ತೋತ್ರ ಹೇಳುತ್ತಾ ನಾವೆಲ್ಲರೂ ಜಾಗರೂಕತೆಯಿಂದ ನಮ್ಮ ಜೀವನಗಳನ್ನ ಕಾಪಾಡಿಕೊಳ್ಳುವಲ್ಲಿ ಯಾವುದೇ ನಿರ್ಲಕ್ಷ್ಯವನ್ನು ವಹಿಸದ ಹಾಗೆ ಎಲ್ಲ ಜನರನ್ನ ನೀಂತಾನೆ ಎಚ್ಚರಿಸಿ ನಡೆಸು ಎಂಬುದಾಗಿ ಬೇಡ್ತೇವೆ. ಮತ್ತು ಮಳೆ ಇಲ್ಲದೆ ಅತಿಯಾದಂತ ಬಿಸಿಲಿನ ಶಾಖವನ್ನು ಎದುರಿಸುತ್ತಿರುವಂತಹ ಅನೇಕ ಪ್ರದೇಶಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂತ ಎಲ್ಲ ಪ್ರದೇಶಗಳ ಮೇಲೆ ನಿನ್ನ ದಯೆ ಇರಲಿ ಸ್ವಾಮಿ. ಬಿಸಿಲಿನ ತಾಪದಿಂದ ಬೇಸತ್ತಂತ ಜನರಿಗೆ ನಿನ್ನ ಮಳೆಯ ಆಶೀರ್ವಾದವನ್ನು ಸುರಿಸುವುದರ ಮೂಲಕ ತಮ್ಮ ಜೀವನದಲ್ಲಿ ಮತ್ತೆ ತಂಪಾದ ವಾತಾವರಣವನ್ನು ಅನುಭವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡು ದೇವರೇ. ಹೀಗೆ ಇಡೀ ಸೃಷ್ಟಿಯ ಮೇಲೆ ನಿನ್ನ ದಯೆ ಇರಲಿ. ಮಾತ್ರವಲ್ಲದ ಅನೇಕ ಜನರನ್ನ ನೆನಪು ಮಾಡ್ತೇವೆ. ಅನೇಕರು ಆಸ್ಪತ್ರೆಗಳಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುವಂತವರಿದ್ದಾರೆ. ಅನೇಕರು ನಿರ್ಗತಿಕರಿದ್ದಾರೆ. ಯಾವುದೇ ಊಟ, ಬಟ್ಟೆ, ವಸತಿಗಳಿಲ್ಲದೆ ತಾವು ಅನಾಥರಾಗಿರುವಂತ ಅನೇಕ ಜನರನ್ನ ನೆನಪು ಮಾಡ್ತೇವೆ. ಅಂತವರೆಲ್ಲರ ಮೇಲೆ ನಿನ್ನ ದಯೆ ಇರಲಿ. ಮಾತ್ರವಲ್ಲದೆ ಈ ಒಂದು ಮಳೆಗಾಲದಲ್ಲಿ ಕಾಯಿಲೆಗಳಿಗೆ ತುತ್ತಾದಂತ ಅನೇಕ ಜನರಿದ್ದಾರೆ. ಆಸ್ಪತ್ರೆಗಳಲ್ಲಿರುವಂತ ಎಲ್ಲ ಜನರನ್ನ ಕಾಪಾಡು. ಆ ಮೂಲಕ ಅವರ ಸಮಸ್ಯೆಗಳಿಂದ ಹೊರಬರಲಿಕ್ಕಾಗುವಂತೆಯೂ ತಂದೆಯಾದ ದೇವರೆಂಬುದಾಗಿ ನಿನ್ನಲ್ಲಿ ಕೂಗಿಕೊಳ್ಳುವಾಗ ಅವರ ಕೂಗಿಗೆ ನೀನ್ ತಾನೇ ಸ್ಪಂದಿಸಿ ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ನಿನ್ನಲ್ಲಿ ಬೇಡ್ತೇವೆ ಸ್ವಾಮಿ. ಹೀಗೆ ಅಂತ ಕಷ್ಟ ಕಣ್ಣೀರಿನಲ್ಲಿರುವಂತಹ ಅನಾಥರು, ನಿರ್ಗತಿಕರು ಮತ್ತೆಲ್ಲ ನಿರುದ್ಯೋಗಿ ಬಡ ಜನರ ಮೇಲೆ ನಿನ್ನ ಅಪಾರವಾದಂತ ಕರುಣೆ, ದಯೆ ಹೇರಳವಾಗಿ ನೆಲೆಸಿರಲಿ ಎಂಬುದಾಗಿ ನಿನ್ನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗೆ ಇನ್ನು ಇಡೀ ಸೃಷ್ಟಿಯ ಮೇಲೆ ಮಾತ್ರವಲ್ಲದೆ ನಾವು ಜೀವಿಸುವಂತ ಈ ಶಾರ್ಜಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ದೇಶಕ್ಕಾಗಿ ಕೂಡ ನಿನಗೆ ಸ್ತೋತ್ರ ಹೇಳ್ತೇವೆ. ಈ ದೇಶದಲ್ಲಿ ಕೂಡ ಬೇಕಾದ ತಂಪಾದ ವಾತಾವರಣವನ್ನು ಅನುಗ್ರಹಿಸು. ಹೆಚ್ಚಾದಂತ ಬಿಸಿಲಿನ ತಾಪಮಾನ ಏರುತ್ತಿರುವಾಗ ಇದರಿಂದ ಜನರು ಮಾತ್ರವಲ್ಲದೆ ದಿನನಿತ್ಯ ದುಡಿಯುವಂತ ಕಾರ್ಮಿಕರು ಬೇಸತ್ತಿರುವಾಗ ಬೇಕಾದ ಒಳ್ಳೆಯ ವಾತಾವರಣವನ್ನು ಅನುಗ್ರಹಿಸು. ನಾವೆಲ್ಲರೂ ಮತ್ತೆ ಒಂದು ತಂಪಾದಂತಹ ಜೀವಿಸಲು ಯೋಗ್ಯವಾದಂತಹ ವಾತಾವರಣದಲ್ಲಿ ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ನೀನ್ ತಾನೇ ನಡೆಸಿ ಎಂಬುದಾಗಿ ಬೇಡ್ತೇವೆ ದೇವರೇ. ಮಾತ್ರವಲ್ಲದೆ ಕಳೆದ ವಾರವೆಲ್ಲ ನೀನ್ ನಮ್ಮನ್ನ ಕಾಪಾಡಿದಕ್ಕಾಗಿ ಸ್ತೋತ್ರ ಹೇಳ್ತಾ ದೂರದಲ್ಲಿರುವಂತಹ ಎಲ್ಲ ನಮ್ಮ ಕುಟುಂಬದವರನ್ನ ನೆನಪು ಮಾಡ್ತೇವೆ ಸ್ವಾಮಿ. ಅವರೆಲ್ಲರೂ ಇರುವಂತಹ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ನಿನ್ನ ಆತ್ಮನಿಂದ ತುಂಬಿಸು. ಅವರ ಪ್ರಾರ್ಥನೆಗಳನ್ನ ಕೇಳು. ಎಲ್ಲ ಅಪಾಯಗಳಿಗೆ ಅವರನ್ನ ತಪ್ಪಿಸಿ ಕಾಪಾಡು ಎಂಬುದಾಗಿ ಬೇಡ್ತೇವೆ. ಮತ್ತು ನಿನ್ನ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಸೇವೆಯಲ್ಲಿ ಅನೇಕ ಸವಾಲುಗಳನ್ನ, ಹಿಂಸೆಗಳನ್ನ ಎದುರಿಸುವಂತ ಎಲ್ಲ ನಿನ್ನ ಸೇವಕರ ಮೇಲೆ ಮಾತ್ರವಲ್ಲದೆ ಸಮುದಾಯಗಳ ಮೇಲೆ ನಿನ್ನ ಅಪಾರವಾದಂತಹ ಕರುಣೆ ಇರಲಿ. ಅವರ ಜೊತೆಯಲ್ಲಿರು. ಎಲ್ಲ ಸಮಸ್ಯೆಗಳಿಂದ ಹೊರಬರುವಂತೆ, ಅವುಗಳನ್ನ ಮೆಟ್ಟಿ ನಿಲ್ಲುವಂತೆ ನಿನ್ನ ಆತ್ಮನ ದಿವ್ಯಾಶೀರ್ವಾದಗಳನ್ನ ಹೇರಳವಾಗಿ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ ದೇವರೇ. ಒಂದು ಸಂದರ್ಭದಲ್ಲಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಗಾಗಿ ಸ್ತೋತ್ರ ಹೇಳ್ತೇವೆ. ಈ ದಿವಸದಲ್ಲಿ ತಮ್ಮ ಜನ್ಮದಿನವನ್ನ ಆಚರಿಸಿಕೊಳ್ಳುವಂತಹ ಪ್ರಿಯ ಮಗ ಮಿಗುವೆಲ್ಗಾಗಿ ಸ್ತೋತ್ರವಾಗಲಿ. ಅವನಿಗೆ ಕೊಟ್ಟಂತ ಹೊಸ ವರ್ಷಕ್ಕಾಗಿ ಸ್ತೋತ್ರ. ಕಳೆದ ವರ್ಷವೆಲ್ಲ ನೀನು ಕಾಪಾಡಿದ್ದಕ್ಕಾಗಿ ಅವನಿಗೆ ಕೊಟ್ಟಂತ ಎಲ್ಲ ಆಶೀರ್ವಾದಗಳನ್ನ ನೆನಪು ಮಾಡಿಕೊಂಡು ನಿನಗೆ ಸ್ತೋತ್ರ ಹೇಳ್ತೇವೆ. ಕಾಲಿಡುವಂತ ಈ ಹೊಸ ವರ್ಷದಲ್ಲಿ ಕೂಡ ಚಿಕ್ಕ ಪ್ರಾಯದಲ್ಲಿರುವಂತಹ ಪ್ರಿಯ ಮಗು ನೀನ್ ಹೇಗೆ ದೇಹ ಬಲದಲ್ಲಿಯೂ ಜ್ಞಾನ ಬಲದಲ್ಲಿಯೂ ಬೆಳೆಯುತ್ತಾ ಬಂದು ಅದೇ ರೀತಿಯಲ್ಲಿ ಆತನು ಕೂಡ ದೇಹ ಬಲದಲ್ಲಿ, ಜ್ಞಾನ ಬಲದಲ್ಲಿಯೂ ಅಭಿವೃದ್ಧಿ ಆಗ್ಲಿಕ್ಕೆ ಆಗುವಂತೆ ಸಹಾಯ ಮಾಡಿ ಎಂಬುದಾಗಿ ಬೇಡ್ತೇವೆ. ಆತನ ಹೆತ್ತವರ ಮೇಲೆ ನಿನ್ನ ದಯೆ ಇರಲಿ. ಹೀಗೆ ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಕಾಪಾಡು. ಯಾರ್ಯಾರು ತಮ್ಮ ಉದ್ಯೋಗಗಳಲ್ಲಿ ನಿರಾತರಾಗಿದ್ದುಕೊಂಡು ಕಷ್ಟಪಡುವಂತವ್ರು ಇದ್ದಾರೋ ಮತ್ತು ತಮ್ಮ ಕುಟುಂಬ ಜೀವನಗಳಲ್ಲಿ ತೊಂದರೆಗಳನ್ನ, ಸಮಸ್ಯೆಗಳನ್ನ ಎದುರಿಸುವಂತವ್ರು ಇದ್ದಾರೋ ಅಂತವರೆಲ್ಲರ ಮೇಲೆ ನಿನ್ನ ದಯೆ ಇರಲಿ. ಹೀಗೆ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನ, ಕುಟುಂಬಗಳನ್ನ ನೀನ್ ತಾನೇ ಆಶೀರ್ವಾದ ಮಾಡಿ ಕಾಪಾಡು. ಸಭೆಯನ್ನ ಆಶೀರ್ವಾದ ಮಾಡು. ಸಭೆಯನ್ನ ಕಟ್ಟಿ ಬೆಳೆಸುವಲ್ಲಿ ನೀನು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಲು ಬೇಕಾದ ಒಳ್ಳೆಯ ಮನಸ್ಸನ್ನ ಮಾತ್ರವಲ್ಲದೆ ಸೇವೆ ಮಾಡುವಂತ ಮನೋಭಾವನೆಯನ್ನು ಹುಟ್ಟಿಸಿ ನಮ್ಮೆಲ್ಲರನ್ನ ನಿನ್ನ ಸೇವೆಯಲ್ಲಿ ಯಥೇಚ್ಛವಾಗಿ ವಿನಿಯೋಗಿಸಿ ಎಂಬುದಾಗಿ ಬೇಡ್ತೇವೆ. ಹೀಗೆ ಸ್ವಾಮಿ ಪ್ರತಿಯೊಬ್ಬರ ಮೇಲೆ ನಿನ್ನ ಯಥೇಚ್ಛವಾದಂತಹ ಆಶೀರ್ವಾದ ನೆಲೆಸಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯದ ಕುರಿತಾಗಿ ಧ್ಯಾನ ಮಾಡ್ಲಿಕ್ಕಿರುವಾಗ ನಿನ್ನ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ, ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿ. ಆ ಮೂಲಕ ನಾವುಗಳು ಕೂಡ ನಿನ್ನ ಬರೋಣದಲ್ಲಿ ನಿನ್ನ ಮಕ್ಕಳಾಗಿ, ನಿನ್ನ ಪ್ರಜೆಗಳಾಗಿ ಗುರುತಿಸಿಕೊಳ್ಳಿಕ್ಕಾಗುವಂತೆ ಈ ಧ್ಯಾನಕೂಟದ ಸಮಯಗಳು ನಮ್ಮನ್ನ ಬಲಪಡಿಸಲಿ ಎಂಬುದಾಗಿ ಬೇಡ್ತೇವೆ. ಈಗಲೂ ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನನ್ನ ನಮ್ಮೆಲ್ಲರ ಮೇಲೆ ಸುರಿಸು. ನಮ್ಮೊಟ್ಟಿಗೆ ಕಾರ್ಯ ಮಾಡಿ ನಮ್ಮನ್ನು ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ನಿನ್ನ ವಾಕ್ಯವನ್ನು ಕೇಳುವಂತ ನಿನ್ನ ಭಕ್ತರನ್ನ, ಹೇಳುವಂತ ನಿನ್ನ ಸೇವಕರನ್ನ ನಿನ್ನ ಆತ್ಮನಿಂದ ತುಂಬಿಸಿ ನಮ್ಮೆಲ್ಲರ ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸೆಂದು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೆನ್. ಪ್ರೀತಿಯುಳ್ಳಂತ ದೇವಜನರ, ನಿಮ್ಮೆಲ್ಲರಿಗೆ ಮತ್ತೊಂದು ಆವರ್ತಿ ಯೇಸುವಿನ ಪರಿಶುದ್ಧವಾದಂತಹ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತೇನೆ. ಈ ಸಂಜೆಯ ವೇಳೆಯಲ್ಲಿ
ನಾವು ಆನ್ಲೈನ್ ನಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ದೇವರ ಸಹಾಯ ಮಾಡಿದ್ದಾನೆ. ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಅನೇಕ ಪರಿಸ್ಥಿತಿಗಳನ್ನು ದಾಟಿ ಹೋಗ್ತಾ ಇರ್ಬೋದು. ಅನೇಕ ವೇಳೆ ನೆನೆಸಿದಕ್ಕಿಂತ ಹೆಚ್ಚಿನ ಬರ್ಡನ್ ನಮ್ಮ ಜೀವಿತದಲ್ಲಿ ಇರ್ತದೆ. ಅನೇಕ ವೇಳೆಗಳಲ್ಲಿ ನಾವು ಕುಗ್ಗಿ ಹೋಗ್ತೇವೆ, ಸೋತು ಹೋಗ್ತೇವೆ ಎನ್ನುವಂತ ಪರಿಸ್ಥಿತಿಗಳು ದಾಟಿ ಬರ್ಬೋದು. ಆದ್ರೆ ದೇವರ ವಾಕ್ಯದಲ್ಲಿ ನಾವು ಬೈಬಲ್ ಸ್ಟಡಿಯನ್ನು ಪ್ರಾರಂಭ ಮಾಡುವಾಗ ಒಂದು ವಾಕ್ಯ ಓದಿದೆ ಅಂತ ಹೇಳಿದ್ರೆ, ನಾನೇ ತಂದೆಯು ಮಗನನ್ನ ಹೊತ್ತು ಸಾಕಿದ ಹಾಗೆ ಅಥವಾ ದಾಟಿಸಿದ ಹಾಗೆ ನಾನು ಕೂಡ ನಿಮ್ಮನ್ನ ತಂದೆಯಾಗಿ ಸಂತೈಸುತ್ತೇನೆ ಎಂಬುದಾಗಿ ದೇವರು ಇಸ್ರಾಯೇಲ್ರಿಗೆ ಹೇಳಿದಂತ ಒಂದು ಮಾತು, ಅವರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಾಗ. ಸೊ ವಿ ಕ್ಯಾನ್ easily trust that God is our Father and who cares more than what we think and what we care for ourselves, and who can sustain us in every circumstances ಎನ್ನುವಂಥ ವಿಷಯಗಳನ್ನ ನಾವು ದೇವರಿಂದ ಕಲಿತುಕೊಳ್ಳುವಾಗ ಅದು ನಮಗೆ ಬಹಳ ಶಕ್ತಿಯನ್ನ ಮಾತ್ರ ಅಲ್ಲದೆ ಮುಂದೆ ಸಾಗಲಿಕ್ಕೆ ಬೇಕಾದ ಮನೋಬಲವನ್ನು ಕೊಡ್ತದೆ. ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲೀನ್ ಆನ್ ಗಾಡ್ ಅಂಡ್ ಟ್ರಸ್ಟ್ ಇನ್ ಗಾಡ್ ಅಂಡ್ to walk with God every moment. That gives us immense pleasure and strength to walk in a faithful life ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ಸೊ ಇವತ್ತು ನಾವು ಕೀರ್ತನೆಗಳಲ್ಲಿ ಧ್ಯಾನ ಮಾಡಲಿಕ್ಕಿರುವಾಗ ದ ಬುಕ್ ಆಫ್ ಸಾಮ್ ಚಾಪ್ಟರ್ 71 ಕೀರ್ತನೆಗಳು 71ನೇ ಅಧ್ಯಾಯವನ್ನ ಧ್ಯಾನ ಮಾಡಲಿಕ್ಕಿದ್ದೇವೆ. ಲಾಸ್ಟ್ ಫ್ರೈಡೇ 68ನೇ ಅಧ್ಯಾಯವನ್ನ ಧ್ಯಾನ ಮಾಡಿದ್ದೆವು. 69 ಮತ್ತು 70ನೇ ಕೀರ್ತನೆಯನ್ನ ಸ್ಕಿಪ್ ಮಾಡಿದ್ದೇನೆ. ಕೇಳಿದ್ರೆ ಅವನು ಕಷ್ಟದಲ್ಲಿರುವಾಗ ಬರೆಯುವಂತ ಒಂದು ಕೀರ್ತನೆ, ವೈರಿಗಳಿಂದ ರಕ್ಷಿಸಬೇಕಾಗಿ ದಾವಿದ. ಸೊ ಇಟ್ಸ್ ಆಲ್ಮೋಸ್ಟ್ ವಿ ಹ್ಯಾವ್ ಮೆಡಿಟೇಟೆಡ್ ಆನ್ ದ ಸೇಮ್ ಟಾಪಿಕ್. ದಾವಿದ ಹೇಗೆ ಕಷ್ಟದ ಸಂದರ್ಭಗಳಲ್ಲಿ ವೈರಿಗಳಿಂದ ರಕ್ಷಿಸಬೇಕಾಗಿ ಬರೀತಾನೆ ಎನ್ನುವಂಥದ್ದು. ಬಟ್ ದೇರ್ ಆರ್ ಸಮ್ ಚೇಂಜಸ್ ಆರ್ ದೇರ್, ಬಟ್ ಎನಿ ಹೌ ಐ ಥಾಟ್ ಟು ಸ್ಕಿಪ್ ಅಂಡ್ ಲೆಟ್ಸ್ ಗೋ ಟು ದ 71 ಚಾಪ್ಟರ್. ಅದನ್ನ ನಾನು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡುವ. ಐ ಆಮ್ ನಾಟ್ ರೀಡಿಂಗ್ ನೌ. ಕೀರ್ತನೆಗಳ 71ನೇ ಅಧ್ಯಾಯದ ಒಂದು ಇಂಟ್ರೊಡಕ್ಷನ್ ಅನ್ನು ನೋಡೋದಾದ್ರೆ, ಇದೊಂದು ವೃದ್ಧಾಪ್ಯದ ಕೀರ್ತನೆ. ಏಜ್ಡ್ ಪರ್ಸನ್ಸ್ ರಿಟನ್ ದಿಸ್ ಸಾಮ್ ಎಂಬುದಾಗಿ ನಾವು ನೋಡಬಹುದು. ಬಟ್ ಹೂ ಹ್ಯಾಸ್ ರಿಟನ್ ದಿಸ್ ಸಾಮ್ ಎಂಬುದಾಗಿ ನೋಡುವಾಗ ದೇರ್ ಇಸ್ ನೋ ಎಕ್ಸಾಕ್ಟ್ಲಿ ದ title or the author name, but most of the authors or theologians think this is written by David ಎಂಬುದಾಗಿ. ಅಂತ ಹೇಳಿದ್ರೆ ಎರಡು ಕೀರ್ತನೆಗಳು ಕಳೆದ 69ರಿಂದ 71ನೇ ಕೀರ್ತನೆಗಳು ಇಟ್ ಕಂಟಿನ್ಯೂಸ್ ಆಸ್ ಅ ಡೇವಿಡ್ ಸಾಮ್. 70ನೇ ಕೀರ್ತನೆ ಕೂಡ ದಾವೀದನ ಕೀರ್ತನೆ ಅಂತ ಟೈಟಲ್ ಅಲ್ಲಿ ನೋಡ್ತೇವೆ. 71ಕ್ಕೆ ಬರುವಾಗ ಯಾರ್ದೆಂಬುದಾಗಿ ಇಲ್ಲ, ಬಟ್ ಸೋ ಮೆನಿ ಥಿಂಗ್ಸ್ ದಿಸ್ ಸಾಮ್ ಇಸ್ ಆಲ್ಸೋ ರಿಟನ್ ಬೈ ಡೇವಿಡ್ ಎಂಬುದಾಗಿ, ದಾವಿದನಿಂದ ಬರೆಯಲ್ಪಟ್ಟಿದೆ ಅಂತ. ಯಾಕೆ ಅಂತ ಹೇಳುವುದಾದ್ರೆ, ಏಜ್ಡ್ ಪರ್ಸನ್ ಆಗಿ ಬರೆದಂತವನು ದಾವಿದನೇ ಇರ್ಬೋದು. ಅರಸನ ಕಾಲದಲ್ಲಿ ಕೂಡ ಅವನು ಇದು ಸಣ್ಣ ವಯಸ್ಸಿನಿಂದ ಪ್ರಾರಂಭ ಮಾಡಿದಾಗ ಆ ಸಂದರ್ಭದಲ್ಲಿ ಬರ್ದಿರಬಹುದು ಎಂಬುದಾಗಿ. ಇನ್ನೊಂದು ರೀಸನ್ ಏನಂತ ಹೇಳುವುದಾದ್ರೆ, ಈ ಕೀರ್ತನೆಯನ್ನ ಬರೀಲಿಕ್ಕೆ ದಾವಿದ ಏಜ್ಡ್ ಆಗಿ ಯಾವುದೋ ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾನೆ. ಆ ಕ್ರಿಟಿಕಲ್ ಕಂಡೀಷನ್ ಅಲ್ಲೇ ಅದನ್ನ ಬರ್ದಿದ್ದಾನೆ. ಸೊ ಆ ಕ್ರಿಟಿಕಲ್ ಕಂಡೀಷನ್ ಯಾವುದಂತ ಹೇಳುದಾದ್ರೆ, ಅವನ ಮಗನಾದ ಅಬ್ಷಲೋಮನು ಅವನ ವಿರುದ್ಧವಾಗಿ ದಂಗೆ ಇದ್ದಾಗ ಆ ಸಂದರ್ಭದಲ್ಲಿ ದಾವಿದ ಈ ಕೀರ್ತನೆಯನ್ನ ರಚಿಸಿರಬಹುದು ಎಂಬುದಾಗಿ ಅನೇಕ ಥಿಯಾಲಜಿಯನ್ಸ್ ಅಸ್ಯೂಮ್ಡ್. ಅವರ ಹಾಗೆ ಊಹಾಪೋಹಗಳನ್ನ ಹುಟ್ಟಾಕುವಂಥದ್ದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ಈ ಕೀರ್ತನೆಯ ಕೆಲವು ವಿಶಿಷ್ಟತೆಗಳನ್ನ, ಸಮ್ ಆಫ್ ದ ಯೂನಿಕ್ನೆಸ್ ಆಫ್ ದಿಸ್ ಸಾಮ್ ಏನೆಂಬುದಾಗಿ ನೋಡೋದಾದ್ರೆ, ದಿಸ್ ಸಾಮ್ ಇಸ್ ಫೇಮಸ್ ಫಾರ್ ಓಲ್ಡರ್ ಇನ್ ಇಯರ್ಸ್ ಅಂಡ್ ಸ್ಟ್ರಾಂಗ್ ಇನ್ ಫೇತ್ ಎಂಬುದಾಗಿ. ಓಲ್ಡರ್ ಇನ್ ಇಯರ್ಸ್ ಅಂಡ್ ಸ್ಟ್ರಾಂಗ್ ಇನ್ ಫೇತ್ ಎಂಬುದಾಗಿ. ಒಬ್ಬ ವ್ಯಕ್ತಿ ಏಜ್ನಲ್ಲಿ ದೊಡ್ಡವನಾಗ್ತಾ ಬರುವಾಗ ನಂಬಿಕೆಯಲ್ಲಿ ಕೂಡ ಅಷ್ಟೇ ಬಲವಾಗ್ತಾನೆ. ಅವನು ಹೇಗೆ ಚಿಕ್ಕ ವಯಸ್ಸಿನಿಂದ ಬೆಳೆದು ಬರ್ತಾನೋ ಅದು ಅದನ್ನ ಡಿಟರ್ಮೈನ್ ಮಾಡ್ತದೆ. ಇನ್ನೊಂದು ಕಡೆ ದ ಪ್ರಯರ್ಸ್ ಆಫ್ ದಿ ಏಜ್ಡ್ ಬಿಲೀವರ್ಸ್ ಎಂಬುದಾಗಿ ಕೂಡ ಟೈಟಲ್ ಮಾಡುವಂತದ್ದನ್ನ ನೋಡ್ತೇವೆ. ದ ಪ್ರಯರ್ಸ್ ಆಫ್ ದಿ ಏಜ್ಡ್ ಬಿಲೀವರ್ಸ್ ಎಂಬುದಾಗಿ, ವಯಸ್ಸಾದಂತವರು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅಥವಾ ಅವರ ಹೇಗೆ ಫೀಲಿಂಗ್ಸ್ ಆಗ್ತಾ ಇರ್ತದೆ ಅವರೊಳಗೆ, ಅದನ್ನ ಡಿಸ್ಕ್ರೈಬ್ ಮಾಡುವಂತಹ ಒಂದು ಕೀರ್ತನೆ ಇದು ಎಂಬುದಾಗಿ. ಅಂತ ಹೇಳಿದ್ರೆ, ನಂಬಿಕೆಯಲ್ಲಿ ದೃಢವಾಗಿರುವಂತವರು, ಇನ್ನೊಂದು ಕಡೆ ದೇವರ ನಡೆಸುವಿಕೆಯ ಅನುಭವಗಳಿಂದ ಶ್ರೀಮಂತರಾಗಿರುವಂತವರು ಇಂತಹ ಅನುಭವಗಳಿಂದ ತುಂಬಿರಲಿಕ್ಕೆ ಸಾಧ್ಯ ಎಂಬುದಾಗಿ. ದ ರಿಚ್ನೆಸ್ ಆಫ್ ದೇರ್
ಎಕ್ಸ್ಪೀರಿಯನ್ಸಸ್ ಆಫ್ ಲೈಫ್, ಜೀವನದ ಅನೇಕ ಅನುಭವಗಳು ಅವರನ್ನು ದೇವರ ಮೇಲೆ ನಂಬಿಕೆ ಇಡ್ಲಿಕ್ಕೆ ಸಹಾಯ ಮಾಡ್ತದೆ. ಸೊ ಹಾಗಾಗಿ ದಿಸ್ ಸಾಮ್ ಇಸ್ ವೆರಿ ಯೂನಿಕ್. ವೆನ್ ವಿ ಲುಕ್ ಎಟ್ ದ ಪೀಪಲ್ ಆರ್ ಏಜ್ಡ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಫೀಲಿಂಗ್ಸ್ ಅಂಡ್ ದ ಕನ್ಸರ್ನ್ಸ್ ಓವರ್ ಗಾಡ್ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದ್ ಕಡೆ ವೈರಿಗಳು ಕೂಡ ಈ ಕೀರ್ತನಲ್ಲಿ ಇದ್ದಾರೆ. ದಾವಿದ ಏಜ್ಡ್ ಆಗಿರುವಾಗ, ಅಥವಾ ದ ಆಥರ್ ಆಫ್ ದ ಸಾಂಗ್, ಅವನ ಏಜ್ಡ್ ಆಗಿರುವಾಗ ಅವನಿಗೆ ವೈರಿಗಳಿಂದ ಕೂಡ, ಸುತ್ತಮುತ್ತಲಿನ ಜನರಿಂದ ಕೂಡ there were some problems ಎಂಬುದಾಗಿ. ಆ ಪ್ರಾಬ್ಲಮ್ಸ್ ಗಳನ್ನ ಎದುರಿಸುವಲ್ಲಿ ಕೂಡ ದೇವರ ಮೇಲೆ ಅವನು ಡಿಪೆಂಡ್ ಆಗ್ತಾನೆ ಅಂತ ಹೇಳುವಾಗ, ದಿಸ್ ಶೋಸ್ ದಟ್ ದಿಸ್ ಇಸ್ ಎಕ್ಸಾಕ್ಟ್ಲಿ ಮೈಟ್ ಬಿ ರಿಟನ್ ಬೈ ದ ಡೇವಿಡ್ ಎಂಬುದಾಗಿ. ಇಂತಹ ಸಣ್ಣ ಸಣ್ಣ ವಿಷಯಗಳನ್ನ ಕಲೆ ಹಾಕಿ ಥಿಯಾಲಜಿಯನ್ಸ್ ದಿಸ್ ಕುಡ್ ಬಿ ದ ಆಥರ್ ಆಫ್ ಡೇವಿಡ್ ಎಂಬುದಾಗಿ ಅವರು ಅಸ್ಯೂಮ್ ಮಾಡುವಂತದನ್ನ ನಾವು ನೋಡ್ತೇವೆ. ಸೊ ಇದೇನಂತ ಹೇಳ್ತದೆ ಹೇಳಿದ್ರೆ, ಈ ಕೀರ್ತನೆ ಇಟ್ ಗಿವ್ಸ್ ಸಮ್ ನಾಲೆಡ್ಜ್ ಅಬೌಟ್ ದ ವೇರಿಯಸ್ ಸ್ಟೇಜಸ್ ಆಫ್ ಲೈಫ್, ಹೌ ದ ಪರ್ಸನ್ ಹ್ಯಾವ್ ರೈಸ್ಡ್ ಅಪ್ ಅಂಡ್ ಹೌ ಹಿ ಹ್ಯಾಸ್ ಬಿನ್ ಡೆಲ್ಟ್ ವಿತ್ ಗಾಡ್ ಎಂಬುದಾಗಿ. ಅವನು ಹೇಗೆ ದೇವರ ಜೊತೆ ಒಂದು ರೀತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ, ದೇವರ ಜೊತೆ ಮಾತುಗಳು, ನಂಬಿಕೆ, ಅವನ ಕಾರ್ಯಗಳು ಹೇಗೆ ದೇವರು ಅವನ ಜೀವಿತದಲ್ಲಿ ಇಂಟರ್ಫಿಯರ್ ಆಗ್ತಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ದೇವರು ಅವರನ್ನ ನಡೆಸ್ಕೊಂಡು ಬಂದಿದ್ದಾನೆ ಅನ್ನುವಂಥದ್ದನ್ನ ಏಜ್ಡ್ ಆಗಿ ಅವನು ಮತ್ತೆ ಎಲ್ಲವನ್ನ ಹಿಂದೆ ನೋಡಿ ಕಲೆಕ್ಟ್ ಮಾಡ್ತಾನೆ, ಮೆಮೊರೀಸ್ ಅನ್ನ. ಹಾಗಾಗಿ ದಿಸ್ ಬಿಕಮ್ಸ್ ಅ ವೆರಿ ಯೂನಿಕ್ ಸಾಂಗ್ ಇನ್ ಆರ್ಡರ್ ಟು ಕನ್ಸೋಲ್ ದಿ ಏಜ್ಡ್ ಪರ್ಸನ್ ವೆನ್ ದೇ ಆರ್ ಇನ್ ಡಿಪ್ರೆಷನ್. ಸೊ ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗೋದಾದ್ರೆ, ದ ಬುಕ್ ಆಫ್ ಸಾಂಗ್ಸ್ ಚಾಪ್ಟರ್ 71 ವರ್ಸಸ್ 1 to 3, 71ನೇ ಅಧ್ಯಾಯ 1-3 ವಚನ ನಾನು ಓದ್ತೀನಿ. ಯೆಹೋವನೇ, ನಿನ್ನ ಮರೆ ಹೊಕ್ಕಿದ್ದೇನೆ, ಎಂದಿಗೂ ಆಶಾಭಂಗ ಪಡಿಸಬೇಡ. ನೀತಿ ಸ್ಥಾಪಕನಾದ ನೀನು ನನ್ನನ್ನು ಬಿಡಿಸಿ ಪಾರು ಮಾಡು. ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟು ಉದ್ಧರಿಸು. ನಾನು ಯಾವಾಗಲೂ ಮರೆ ಹೋಗುವ ಆಶ್ರಯಗಿರಿಯಾಗಿರು. ನನ್ನ ರಕ್ಷಣೆಗೋಸ್ಕರ ಆಜ್ಞಾಪಿಸಿದ್ಯಲ್ಲವೇ, ನೀನು ನನ್ನ ಬಂಡಿಯೂ ಕೋಟೆಯೂ ಆಗಿದ್ದೀಯಲ್ಲ ಎಂಬುದಾಗಿ. ಸೊ ಈ 1-3 ವಚನಗಳನ್ನ ನಾವು ಟೈಟಲ್ ಮಾಡೋದಾದ್ರೆ, ಗಾಡ್ ಅವರ್ ರೆಫ್ಯೂಜ್ ಇನ್ ಅವರ್ ಓಲ್ಡರ್ ಡೇಸ್ ಎಂಬುದಾಗಿ. ಗಾಡ್ ಅವರ್ ರೆಫ್ಯೂಜ್ ಇನ್ ಅವರ್ ಓಲ್ಡರ್ ಡೇಸ್ ಎಂಬುದಾಗಿ. ನಮ್ಮ ಮುಪ್ಪಿನ ದಿನಗಳಲ್ಲಿ ನಮ್ಗೆ ಯಾರ ಆಶ್ರಯ ಅಂತ ಹೇಳಿದ್ರೆ, ದ ಫಸ್ಟ್ ಅಂಡ್ ಅಟ್ಮೋಸ್ಟ್ ರೆಫ್ಯೂಜ್ ಇಸ್ ಗಾಡ್ ಎಂಬುದಾಗಿ. ದೇವರ ತಾನೇ ನಮ್ಗೆ ಮೊದಲ ಆಶ್ರಯ ಎಂಬುದಾಗಿ. ಸೊ ಬೇರೆ ಬೇರೆ ಕೀರ್ತನೆಗಳನ್ನ ನಾವು ಪ್ರಾರಂಭ ಮಾಡುವಾಗ ಅದರಲ್ಲಿ ಕೀರ್ತನೆಗಳಲ್ಲಿ ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಅಥವಾ ಬೇರೆ ಸಂದರ್ಭಗಳ ವಿವರಣೆಗಳು ನಮಗೆ ಸಿಕ್ಕುವಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ಇದರಲ್ಲಿ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಮತ್ತು ಆ ನಂಬಿಕೆ ಇಂದಿನ ದಿವಸಗಳಲ್ಲಿ ಹೇಗೆ ಫುಲ್ಫಿಲ್ ಆಗಿದೆ ಅನ್ನುವಂಥದ್ದನ್ನ ತಿಳಿಸ್ತದೆ. ಅಂತ ಹೇಳಿದ್ರೆ, ದ ಫೇತ್ಫುಲ್ ಇನ್ ಗಾಡ್ ಇಸ್ ರಿವೀಲ್ಡ್ ದಟ್ ವಾಸ್ ಅಕಂಪ್ಲಿಷ್ಡ್ ಇನ್ ದಿ ಪಾಸ್ಟ್ ಡೇಸ್. ಅದು ಇಂದಿನ ದಿನಗಳಲ್ಲಿ ಸಂಪೂರ್ತಿಯಾಗಿ ನೆರವೇರಿದೆ. ಹಾಗಾಗಿ ಆ ಕೀರ್ತನೆಗಳನ್ನ ಪ್ರಾರಂಭ ಮಾಡುವಾಗ ದೇವರ ಮೇಲೆ ನಂಬಿಕೆಯನ್ನ ತೋರಿಸ್ತಾನೆ. ದೇವರೇ, ನಿನ್ನನ್ನೇ ಮರೆ ಹೊಕ್ಕಿದ್ದೇನೆ ಎಂಬುದಾಗಿ. ಏಜ್ಡ್ ಆಗುವಾಗ ತುಂಬಾ ಜನ ಹೇಳುವಂತ ಮಾತು, ಯಾರಿದ್ದಾರೆ ನಮ್ಗೆ ಹೇಳಿದ್ರೆ ದೇವರಿದ್ದಾನೆ ನಮ್ಗೆ ಎಂಬುದಾಗಿ. ಇವನು ಇನ್ನು ಹೆಚ್ಚಾಗಿ ಒಂದು ರೀತಿಯಲ್ಲಿ ಹೇಳುವಂತದ್ದು, ನಿನ್ನನ್ನೇ ಮರೆ ಹೊಕ್ಕಿದ್ದೇನೆ, ಎಂದಿಗೂ ಆಶಾಭಂಗ ಪಡಿಸಬೇಡ. ಗಾಡ್ ನೆವರ್ ಡಿಸಪಾಯಿಂಟ್ಸ್ ಎಂಬುದಾಗಿ ಕೂಡ ಅವನು ತಿಳ್ಕೊಂಡಿದ್ದಾನೆ. ಅಥವಾ ಇಲ್ಲಿ ತನಕ ನೆವರ್ ಡಿಸಪಾಯಿಂಟೆಡ್ ಅಂಡ್ ಇನ್ ದಿ ಫ್ಯೂಚರ್ ಆಸ್ ವೆಲ್ ಈಸ್ ನಾಟ್ ಗೋಯಿಂಗ್ ಟು ಡಿಸಪಾಯಿಂಟ್ ಅಸ್ ಎಂಬುದಾಗಿ ಒಂದು ನಂಬಿಕೆಯನ್ನ ದೇವರ ಮೇಲೆ ತೋರಿಸ್ತಾ ಹೋಗ್ತಾನೆ. ಸೊ ದೇವರ ಮೇಲೆ ನಂಬಿಕೆ ಇಟ್ಟದ್ರಿಂದ ಅವನ ಮಾತುಗಳು ಹೇಳುವಂಥದ್ದು ದೇವರ ನ್ಯಾಯ ನೀತಿ ಮತ್ತು ದೇವರ ಕಾರ್ಯ ಅಂತ ಹೇಳಿದ್ರೆ ದ ಆಕ್ಟ್ ಆಫ್ ರಿಡಮ್ಷನ್, ಆಕ್ಟ್ ಆಫ್ ಲಿಬರೇಷನ್, ದೇವರ ವಿಮೋಚನಾ ಕಾರ್ಯಕ್ಕಾಗಿ ಬೇಡ್ತಾ ಇದ್ದಾನೆ. ಅಲ್ಲಿ ದೇವರ ನೀತಿ ಸ್ಥಾಪಕನಾದ ದೇವರೇ ಎಂಬುದಾಗಿ ಹೇಳುವಾಗ ಈ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ರೈಚಿಯಸ್ನೆಸ್ ಆಫ್ ಗಾಡ್. ದೇವರ ನ್ಯಾಯ ನೀತಿ ಮೇಲೆ ಸಂಪೂರ್ಣವಾಗಿ, ಅಂತ ಹೇಳಿದ್ರೆ ದೇವರ ಗುಡ್ನೆಸ್ ಆಫ್ ಗಾಡ್, ದೇವರ ಒಳ್ಳೆತನದ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಒಳ್ಳೆಯದನ್ನ ಮಾಡುವಾಗ ಒಳ್ಳೇದು ಮಾಡುವವರಿಗೆ ಒಳ್ಳೇದಾಗ್ತದೆ, ನಾವು ಒಳ್ಳೆಯದಾಗಿರುವುದಕ್ಕಲ್ಲ, ಬದಲಾಗಿ ದೇವರು ಒಳ್ಳೆಯವನಾಗಿರುವುದರಿಂದ ನಾವು ಒಳ್ಳೆಯದನ್ನ ಎಕ್ಸ್ಪೆಕ್ಟ್ ಮಾಡುವಾಗ ಗಾಡ್ ಗಿವ್ಸ್ ಒಳ್ಳೆಯದನ್ನ ಕೊಡ್ತಾನೆ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳ್ತಾನೆ, ಅಂದ್ರೆ ಈ ಲೋಕದ ತಂದೆ ನಿಮಗೆ ಆಹಾರವನ್ನ ಕೇಳುವಾಗ, ಮೀನನ್ನ ಕೊಡುವಾಗ ಕೇಳಿದ್ರೆ ಯಾರಾದ್ರೂ ಹಾವನ್ನ ಕೊಡ್ತಾರ? ಇಲ್ಲ. ಹಾಗಿದ್ರೆ ನಿಮ್ಗಿಂತ ಪರಲೋಕದಲ್ಲಿರುವಂತ ತಂದೆ ನಿಮ್ಗಿನ್ನು ಎಷ್ಟೋ ಮೇಲಿದ್ದನ್ನ ಒಳ್ಳೆಯದನ್ನ ಅನುಗ್ರಹಿಸ್ತಾನೆ ಅಲ್ವಾ ಎಂಬುದಾಗಿ ಪ್ರಶ್ನೆಯನ್ನ ಕೇಳುವಂಥದ್ದು. ಹಾಗೆ ನಾವು ಕೂಡ
ದೇವರ ಹತ್ರ ಕೇಳುವಾಗ ವಿ ಮಸ್ಟ್ ಹ್ಯಾವ್ ದಟ್ ಹೋಪ್ ಅಂಡ್ ಆಂಟಿಸಿಪೇಷನ್ ದಟ್ ವಿ ವಿಲ್ ರಿಸೀವ್ ಸಮಥಿಂಗ್ ಬೆಟರ್ ಗಿಫ್ಟ್ ಆರ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್ ಎಂಬುದಾಗಿ ಅದನ್ನ ರಿವೀಲ್ ಮಾಡುವಂತಹ ಒಂದು ಮಾತು ಈ ಭಾಗದಲ್ಲಿ ನಾವು ನೋಡ್ತೇವೆ. ಸೊ ಮುಂದಿನ ವಚನಗಳಲ್ಲಿ, ನನ್ನ ಯಾವಾಗಲೂ ಮರೆ ಹೋಗುವ ಆಶ್ರಯಗಿರಿಯಾಗಿರು, ನನ್ನ ರಕ್ಷಣೆಗೋಸ್ಕರ ಆಜ್ಞಾಪಿಸಿದ್ದಲ್ಲವೇ, ನೀನೇ ನನ್ನ ಬಂಡೆಯು ಕೋಟೆಯು ಎಂಬುದಾಗಿ ಅಂತ ಹೇಳಿದ್ರೆ, ಯಾರನ್ನ ಆಶ್ರಯಿಸಿದ್ದಾನೆ ಕೀರ್ತನೆಗಾರ ಅಂತ ಹೇಳುವುದಾದ್ರೆ, ದ ಸ್ಟ್ರಾಂಗ್ ರಿಫ್ಯೂಜ್. ಯಾವುದೋ ಒಂದು ದುರ್ಬಲವಾದಂತಹ ವೀಕ್ ಆದಂತಹ ಒಂದು ವಾಸಸ್ಥಾನವನ್ನು ಆಶ್ರಯಿಸಲಿಲ್ಲ. ಸಹಜವಾಗಿ ಏಜ್ಡ್ ಆದ್ಮೇಲೆ ಕೆಲವರಿಗೆ ದೇವರನ್ನು ಆಶ್ರಯಿಸೋದಕ್ಕಿಂತ ಹಣ ಆಸ್ತಿಯಲ್ಲಿ ಇಷ್ಟಪಡುವಂತವರನ್ನು ಕೂಡ ನಾವು ನೋಡ್ತೇವೆ. ಅಂತ ಹೇಳಿದ್ರೆ ಕೆಲವರು ಏಜ್ ಆದ್ಮೇಲೆ ದೇವ್ರ ಅಂತ ಹೇಳ್ತಾರೆ, ಬಟ್ ಅವರ ಲೈಫ್ ನಿಜವಾಗಿ ದೇವರಿಗೆ ಮೆಚ್ಚುಗೆ ಆಗಿ ಇರುವುದಿಲ್ಲ. ಹಾಗಾಗಿ ದೇವರ ನ್ಯಾಯ ನೀತಿಗೆ, ದೇವರ ಒಳ್ಳೆತನಕ್ಕೆ ಒಂದು ಕಡೆ ಬೆಳೆಯ ಕೊಟ್ರೆ ಅವನು ಯಾರನ್ನು ಆಶ್ರಯಿಸಿಕೊಳ್ತಾನೆ ಹೇಳಿದ್ರೆ, ದೇವರು ಬಲವಾದಂತ ಬಂಡೆ ಆಶ್ರಯ ಆಗಿದ್ದಾನೆ. ಹಾಗಾಗಿ ಆ ರಕ್ಷಣೆಗಾಗಿ ದೇವರನ್ನ ಆಶ್ರಯಿಸಿಕೊಳ್ಳುವಂಥದ್ದು. ದೇವರ ರಕ್ಷಣೆ ಕೊಡುವಾಗ ಆತನ ವಿಮೋಚನೆಗಾಗಿ ಅಥವಾ ಆತನ ಸುರಕ್ಷತೆಗಾಗಿ ದೇವರು ತನ್ನ ದೂತರ ಮೂಲಕವಾಗಿ ಕಾರ್ಯ ಮಾಡ್ತಾನೆ. ಅಂತ ಹೇಳಿದ್ರೆ ಅಪ್ಪಣೆ ಕೊಡ್ತಾನೆ ಎಂಬುದಾಗಿ ಹೇಳುವಾಗ, ಗಾಡ್ ಪರ್ಮಿಟ್ಸ್ ಈಸ್ ಏಂಜಲ್ಸ್ ಟು ಸರೌಂಡ್ ವಿತ್ ಈಸ್ ಏಂಜಲ್ಸ್ ಟು ಕೀಪ್ ಇಸ್ ಪರ್ಸನ್ ಸೇಫ್ ಎಂಬುದಾಗಿ, ತನ್ನ ಮಗನನ್ನ ಸೇಫ್ ಆಗಿ ಇಟ್ಕೊಳ್ಳಿಕ್ಕೆ ದೇವರ ಏಂಜಲಿಗೆ ಅಪ್ಪಣೆ ಕೊಡುವಂತದನ್ನು ಕೂಡ ನಾವು ಈ ಭಾಗದಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಮುಂದಿನ ವಚನಗಳನ್ನ ನಾವು ನೋಡ್ತಾ ಹೋಗುವುದಾದ್ರೆ 4-6, ದೇವರೇ ನನ್ನನ್ನು ದುಷ್ಟರ ಕೈಯಿಂದಲೂ ಅನ್ಯಾಯ ಬಲಾತ್ಕಾರಿಯ ವಶದಿಂದಲೂ ತಪ್ಪಿಸು. ಕರ್ತನಾದ ಯೆಹೋವನೇ ಬಾಲ್ಯಾರಭ್ಯ, ನನ್ನ ನಿರೀಕ್ಷೆಯ ಭರವಸವು ನೀನಲ್ಲವೋ. ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಹೆತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ. ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ ಎಂಬುದಾಗಿ. ಸೊ 4 ವಚನಗಳನ್ನ ನೋಡೋದಾದ್ರೆ, ಇದಕ್ಕೆ ಟೈಟಲ್ ಮಾಡೋದಾದ್ರೆ ಟ್ರಸ್ಟಿಂಗ್ ಇನ್ ದ ಕಾನ್ಸ್ಟೆಂಟ್ ಕೇರ್ ಆಫ್ ಗಾಡ್ ಎಂಬುದಾಗಿ. ಟ್ರಸ್ಟಿಂಗ್ ಇನ್ ದ ಕಾನ್ಸ್ಟೆಂಟ್ ಕೇರ್ ಆಫ್ ಗಾಡ್, ದೇವರ ಸ್ಥಿರವಾದಂತಹ ಒಂದು ಕಾಳಜಿಯ ಮೇಲೆ ಅಥವಾ ಪ್ರೀತಿಯ ಮೇಲೆ ನಂಬಿಕೆಯನ್ನ ಇಡುವಂಥದ್ದು ಎಂಬುದಾಗಿ. 4ನೇ ವಚನ ನೋಡುವಾಗ, we will come to know that what was the psalmist critical situation ಎಂಬುದಾಗಿ. ಅವನು ಯಾವ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, what was his misery ಎಂಬುದಾಗಿ ಕೂಡ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ದುಷ್ಟರು ಅವನನ್ನ ಸುತ್ತುವರೆದಿದ್ದಾರೆ. ಹಿಡಿದುಕೊಂಡ ಸ್ಥಿತಿಯಲ್ಲಿ ದೇವರಿಂದ ವಿಮೋಚನೆಗಾಗಿ ಪ್ರಾರ್ಥನೆಯನ್ನ ಮಾಡುವಂಥದ್ದು. ಅಲ್ಲಿ ಬಲಾತ್ಕಾರಿಯ ವಶದಿಂದಲೂ ತಪ್ಪಿಸು ಎಂಬುದಾಗಿ. ಬಲಾತ್ಕಾರಿಗಳು ಅವತ್ತಿನ ದಿವಸಗಳಲ್ಲಿ ತುಂಬಾ ಕ್ರೂರವಾದಂತ ವ್ಯಕ್ತಿತ್ವವುಳ್ಳಂತ ವ್ಯಕ್ತಿಗಳಾಗಿದ್ರು. ಬಲಾತ್ಕಾರಿಗಳು ಅವರು ತಾವೇನಾದ್ರೂ ಕೊಡ್ಬೇಕಂತ ಹೇಳಿದ್ರೆ ಹೇಗೆ ಹಿಡಿದುಕೊಂಡು ಶೋಷಣೆ ಮಾಡ್ತಾ ಇದ್ರು, ಪೀಡಿಸ್ತಾ ಇದ್ರು, ಅದವರನ್ನ ಸಾಯಿಸುವಷ್ಟರ ಮಟ್ಟಿಗೆ ತೊಂದರೆಯನ್ನ ಕೊಡ್ತಾ ಇದ್ರು. ಸೊ ಹಾಗಾಗಿ ಬಲಾತ್ಕಾರಿಗಳ ವಶದಿಂದಲೂ ನನ್ನನ್ನ ತಪ್ಪಿಸಿ ಎಂಬುದಾಗಿ ಕೀರ್ತನೆಗಾರ ಹೇಳುವಂಥದ್ದು. ನಮ್ಗೆ ಕೂಡ ಇವತ್ತಿಗೆ ಬಲಾತ್ಕಾರ ಮಾಡುವಂತವರನ್ನ ಹೇಗೆ ನಾವು ನೋಡ್ತೇವೆ. ಯಾರ ಹತ್ರ ಆದ್ರೂ ಸಾಲ ತಕೊಂಡಿದ್ರೆ ಹಿಂದೆ ಕೊಡುವ ತನಕ ಎಷ್ಟರ ಮಟ್ಟಿಗೆ ಅವರು ನಮ್ಮನ್ನ ಪೀಡಿಸ್ತಾರೆ ಎಂಬುದಾಗಿ. ಹಾಗೆ ಅಂತಹ ಒಂದು ಅದಕ್ಕಿಂತ ಮಿಗಿಲಾದಂತ ಒಂದು ಸಿಚುವೇಶನ್ ಅನ್ನ ಕೀರ್ತನೆಗಾರ ಎದುರಿಸಿದ್ದ ಎಂಬುದಾಗಿ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. 5ನೇ ವಚನದಲ್ಲಿ ಕೀರ್ತನೆಗಾರ ದೇವರ ನಡೆಸುವಿಕೆಯನ್ನ ನೆನಪು ಮಾಡ್ತಾನೆ. ಬಾಲ್ಯಾರಭ್ಯ, ನನ್ನ ನಿರೀಕ್ಷೆಯ ಭರವಸವು ನೀನಲ್ಲವೋ ಎಂಬುದಾಗಿ ಹೇಳುವಾಗ, ಈ ಅಪೀಲ್ ಫಾರ್ ಗಾಡ್ಸ್ ಕಂಟಿನ್ಯೂಸ್ ಕೇರ್ ಎಂಬುದಾಗಿ. ದೇವರ ನಿರಂತರವಾದಂತ ಕೇರ್, ಅದು ಕೂಡ ಮುಂದಿನ ದಿವಸಗಳಲ್ಲಿ ಕೂಡ ಬೇಕೆಂಬುದಾಗಿ. ಇಲ್ಲಿಯ ತನಕ ದೇವರು ಹೇಗೆ ಚಿಕ್ಕ ವಯಸ್ಸಿನಲ್ಲಿ ಅವನನ್ನ ಕೇರ್ ಮಾಡಿದ್ನು, ಅದೇ ರೀತಿಯಲ್ಲಿ ಈಗ ಏಜ್ಡ್ ಆಗಿದ್ದಾನೆ. ಅಂತ ಸಂದರ್ಭಗಳಲ್ಲಿ ಕೂಡ ಐ ವಾಂಟ್ ದ ಸೇಮ್ ಕೇರ್ ದಟ್ ಶುಡ್ ಬಿ ಕಂಟಿನ್ಯೂಡ್ ಇನ್ ಮೈ ಲೈಫ್ ಎಂಬುದಾಗಿ, ಅದಕ್ಕೋಸ್ಕರ ದೇವರಲ್ಲಿ ಆತನು ಪ್ರಾರ್ಥನೆ ಮಾಡುವಂಥದ್ದು. ಅಂತ ಹೇಳಿದ್ರೆ ನನ್ನ ನಿರೀಕ್ಷೆಯ ಭರವಸವು ನೀನೇ ಅಲ್ಲವೋ ಎಂಬುದಾಗಿ. ಸೊ ಇದೆಲ್ಲ ಒಂದು ಕಡೆ ಏನನ್ನ ತೋರಿಸ್ತದೆ ಹೇಳಿದ್ರೆ, ಫ್ರಮ್ ದ ಚೈಲ್ಡ್ಹುಡ್ ಡೇಸ್ ಹೂ ವಾಸ್ ಹ್ಯಾವಿಂಗ್ ದಟ್ ಕ್ಲೋಸ್ ರಿಲೇಶನ್ಶಿಪ್ ಆರ್ ಬಾಂಡ್ ವಿತ್ ಗಾಡ್ ಎಂಬುದಾಗಿ ನೋಡೋದಾದ್ರೆ, ಇಟ್ ಮೈಟ್ ಬಿ ದ ಡೇವಿಡ್ ಎಂಬುದಾಗಿ ಅನೇಕ ಉದಾಹರಣೆಗಳು ನಮಗೆ ಸಿಕ್ಕುವುದರಿಂದ ದಾವೀದನೇ ಈ ಕೀರ್ತನೆಯನ್ನು ಬರೆದಿರಬಹುದು ಎಂಬುದಾಗಿ ಅನೇಕರ ವಾದ ಇದು. ಹಾಗಾಗಿ ಚಿಕ್ಕ ವಯಸ್ಸಿನಿಂದ ಹೇಗೆ ದೇವರು ನಡೆಸ್ಕೊಂಡು ಬಂದಿದ್ದಾನೋ ಅದನ್ನ ನೆನಪು ಮಾಡಿಕೊಂಡು ಮತ್ತೆ ದೇವರ ಮೇಲೆ ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳುವಂತಹ ಒಂದು ಮಾತು. ಸೊ ಅದಕ್ಕೆ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾನೆ, ವೇರ್ ಗುಡ್ನೆಸ್ ಹ್ಯಾಸ್ ಬೀನ್ ಅನ್ಸೀಸಿಂಗ್ಲಿ ರಿಸೀವ್ಡ್, ಪ್ರೈಸ್ ಶುಡ್ ಅನ್ಸೀಸಿಂಗ್ಲಿ ಬಿ ಆಫರ್ಡ್ ಎಂಬುದಾಗಿ. ಎಲ್ಲಿ ನಾವು ದೇವರ ಆಶೀರ್ವಾದಗಳನ್ನ ನಿರಂತರವಾಗಿ ಎಡಬಿಡದೆ ತಗೊಳ್ತಾ ಇರ್ತೇವೋ, ಅಲ್ಲಿ ಎಡಬಿಡದ ದೇವರಿಗೆ ಸ್ತುತಿ ಸ್ತೋತ್ರಗಳು ಕೂಡ
ಸಬ್ಮಿಟ್ ಆಗ್ತಾ ಇರ್ಬೇಕು, ಆತನಿಗೆ ಕೊಡ್ತಾ ಇರ್ಬೇಕೆಂಬುದಾಗಿ ಒಬ್ಬ ಥಿಯಾಲಜಿಯನ್ ಈ ವಾಕ್ಯದ ಕುರಿತಾಗಿ ಡಿಸ್ಕ್ರೈಬ್ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಿಂದ ದೇವರು ಸುರಕ್ಷತೆ, ರಕ್ಷಣೆ ಎಲ್ಲವನ್ನ ಕೊಟ್ಟಿದ್ದಾನೆ. ಅಂಡ್ ಅದು ಮುಪ್ಪಿನ ಪ್ರಾಯದ ತನಕ ಕೊಡಲ್ಪಟ್ಟಿದೆ. ಅದನ್ನ ಏನ್ ಮಾಡ್ಬೇಕಿನ್ಸ ಕಂಟಿನ್ಯೂ ಮಾಡಿ ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರವನ್ನ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಮುಂದಿನ ವಚನಗಳಿಗೆ ನಾವು ಹೋಗುವುದಾದ್ರೆ 7 to 13. ಅನೇಕರು ನನ್ನ ದುಸ್ಥಿತಿಗೆ ಬೆರಗಾಗುತ್ತಾರೆ, ಆದರೂ ನೀನು ನನಗೆ ಬಲವಾದ ಆಶ್ರಯ ಸ್ಥಾನವಾಗಿರುತ್ತಿ. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ವೃದ್ಧಾಪ್ಯದಲ್ಲಿ ನನ್ನನ್ನು ಧಿಕ್ಕರಿಸಬೇಡ, ನನ್ನ ಬಲವು ಕುಂದಿದಾಗ ಕೈ ಬಿಡಬೇಡ. ನನ್ನ ಜೀವಕ್ಕೆ ಹೊಂಚು ಹಾಕುವ ವೈರಿಗಳು ಒಟ್ಟಾಗಿ ಆಲೋಚಿಸುತ್ತಾ, ದೇವರು ಅವನನ್ನ ಕೈ ಬಿಟ್ಟಿದ್ದಾನೆ, ಬೆನ್ನಟ್ಟಿ ಹಿಡಿಯಿರಿ, ಬಿಡಿಸುವವರು ಯಾರೂ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ದೇವರೇ ದೂರವಾಗಿರಬೇಡ, ನನ್ನ ದೇವರೇ ಬೇಗ ಸಹಾಯ ಮಾಡು. ನನ್ನ ಪ್ರಾಣಕ್ಕೆ ಕಂಟಕರಾದವರು ಆಶಾಭಂಗಪಟ್ಟು ನಾಶವಾಗಲಿ, ನನಗೆ ಕೇಡು ಬಗೆಯುವವರನ್ನ ನಿಂದಾಪಮಾನಗಳು ಕವಿಯಲಿ ಎಂಬುದಾಗಿ. ಸೊ 7 to 13 we can title this a strong refuge through a long life ಎಂಬುದಾಗಿ. ಒಂದು ಈ ಉದ್ದವಾದಂತಹ ಈ ಲಾಂಗ್ ಲೈಫ್ ಅಲ್ಲಿ ಸ್ಟ್ರಾಂಗ್ ರೆಫ್ಯೂಜ್ ಯಾರೆಂಬುದಾಗಿ ತಿಳ್ಕೊಳ್ಳಿಕ್ಕೆ ಈ ಕೀರ್ತನೆ ನಮಗೆ ಅಥವಾ ಈ ವಚನಗಳು ಸಹಾಯ ಮಾಡುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಬಲವಾದ ಅಥವಾ ಉದ್ದವಾದಂತ ಜೀವನ ಎಂಬುದಾಗಿ ಹೇಳುವಾಗ ಈ ಉದ್ದವಾದಂತ ಜೀವಿತದಲ್ಲಿ ಕೀರ್ತನೆಗಾರನಿಗೆ ತುಂಬಾ ಜನ ಫ್ರೆಂಡ್ಸ್ ಬರ್ತಾರೆ, ಫ್ಯಾಮಿಲಿ ಎಲ್ಲ ಬರ್ತಾರೆ. ಆದ್ರೆ ಎಲ್ಲ ಟೈಮಲ್ಲಿ ಅವ್ರು ಯಾರು ಕೂಡ ಇರಲಿಲ್ಲ. ಅವನಿಗೆ ಒಂದು ಸಲ ಸ್ನೇಹಿತರು ಅಂದುಕೊಂಡಂತರು ದ್ರೋಹ ಮಾಡ್ತಾರೆ, ತನ್ನ ಸಹೋದರರು ಅಂತ ಹೇಳಿಕೊಂಡಂತವ್ರು ದ್ರೋಹ ಮಾಡ್ತಾರೆ, ತನ್ನ ಹೆತ್ತವರಿಂದ ಎಲ್ಲ ಟೈಮಿಂದನೂ ಒಳ್ಳೆ ಸರಿಯಾದಂತ ಪ್ರಾಪರ್ ಗೈಡ್ ಲೈನ್ಸ್ ಅಥವಾ ಸಪೋರ್ಟ್ ಸಿಕ್ಕುವುದಿಲ್ಲ. ಆದ್ರೆ ಎಲ್ಲ ಟೈಮಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ದೇವರು ಅವನ ಜೊತೆಯಲ್ಲಿ ಇರ್ತಾರೆ ಎಂಬುದಾಗಿ. ಅದಕ್ಕೆ 7ನೇ ವಚನದಿಂದ ನಾವು ನೋಡುವುದಾದ್ರೆ ಅನೇಕರು ನನ್ನ ದುಸ್ಥಿತಿಗೆ ಬೆರಗಾಗುತ್ತಾರೆ ಎಂಬುದಾಗಿ. ಅನೇಕರು ಇವನ ಜೀವಿತವನ್ನು ನೋಡ್ತಾ ಇದ್ದಾರೆ, ಕೀರ್ತನೆಗಾರನ ಜೀವಿತವನ್ನ. ಅವನು ನೋಡುವಾಗ ಎಲ್ಲ ಪರಿಸ್ಥಿತಿಯಲ್ಲಿ he was able to survive ಎಂಬುದಾಗಿ ನೋಡುವುದಾದ್ರೆ ಬಿಕಾಸ್ ಗಾಡ್ ವಾಸ್ ವಿತ್ ಹಿಮ್ ಎಂಬುದಾಗಿ. ದೇವರವನ ಜೊತೆಯಲ್ಲಿ ಇದ್ರಿಂದ ಅವನು ಎಲ್ಲದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಯಿತು. ಇದನ್ನ ನೋಡಿ ಅವನ ವೈರಿಗಳೇನಾಗ್ತಾ ಇದ್ದಾರೆ, ಶಾಕ್ ಆಗ್ತಾ ಇದ್ದಾರೆ ಎಂಬುದಾಗಿ. ಸೊ ನಮಗೆ ಕೂಡ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ದೇವರ ಜೊತೆಯಲ್ಲಿ ಇದ್ದೇವಾ ಎಂಬುದಾಗಿ. ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ, ಬಟ್ ನಮಗೆ ನಮ್ಮ ಮನಸ್ಸು ಸ್ಥಿರವಾಗಿರುವುದಿಲ್ಲ. ಕೆಲವೊಂದ್ಸಲ ಈಗ ಇರುವಂತ ಮನಸ್ಸು ಸಂಜೆ ಇರುವುದಿಲ್ಲ, ಸಂಜೆ ಇರುವಂತ ಮನಸ್ಸು ನಾಳೆ ಇರುವುದಿಲ್ಲ. ಮನಸ್ಸು ಚೇಂಜ್ ಆಗುವ ಹಾಗೆ ಈಗ ದೇವರು ಬೇಕಂತ ಹೇಳ್ತೇವೆ, ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ದೇವರು ಬೇಡ ಅಂತ ಹೇಳಿ. ಸೊ ಹಾಗೆ ಮಾಡುವಾಗ ದೇವರ ರಕ್ಷಣೆ ಅಥವಾ ದೇವರಿಂದ ಸಿಗಬೇಕಾದಂತಹ ಆಶೀರ್ವಾದಗಳಿಂದ ನಾವು ವಂಚಿತರಾಗ್ತೇವೆ. ಬಟ್ ಕೀರ್ತನೆಗಾರ ಹೇಳುವಂತದ್ದು ದೇವರು ಯಾವಾಗಲೂ ನನ್ನ ಜೊತೆಯಲ್ಲಿದ್ದರಿಂದ ಐ ವಾಸ್ ಏಬಲ್ ಟು ಫೇಸ್ ಆಲ್ ದ ಪ್ರಾಬ್ಲಮ್ಸ್ ಅಂಡ್ ಓವರ್ಕಮ್ ಆಲ್ ದೋಸ್ ಚಾಲೆಂಜಸ್ ಎಂಬುದಾಗಿ. ಸೊ ಮುಂದಿನ ವಚನಗಳನ್ನ ನೋಡುವುದಾದ್ರೆ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನ ವರ್ಣಿಸುತ್ತಿರುವೆನು ಎಂಬುದಾಗಿ. ಒಂದ್ ಕಡೆ ದೇವರಿಗೆ ಎಲ್ಲ ಉಪಕಾರಗಳಿಗೆ ಸ್ತೋತ್ರವನ್ನ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪ್ರತಿ ಮೊಮೆಂಟ್ ಅಲ್ಲಿ ಅವನಿಗೆ ಕಷ್ಟ ಎದುರಾದಾಗ ಅದೆಲ್ಲದಕ್ಕೆ ದೇವರು ನಡೆಸಿದಕ್ಕಾಗಿ ನೆನಪು ಮಾಡಿಕೊಂಡು ತನ್ನ ಪ್ರೀವಿಯಸ್ ಡೇಸ್ ಓಲ್ಡ್ ಡೇಸ್ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ರೆ, ಮುಂದಿನ ವಚನಗಳಲ್ಲಿ ದೇವರು ನಂಬಿಕೆ ನ್ಯಾಯ ನೀತಿಯನ್ನು ಆಚರಿಸುವುದರಿಂದ ಅಂತವರಿಗೆ ತಕ್ಕ ಪ್ರತಿಫಲವನ್ನ ಕೊಡ್ತಾನೆ. ಗಾಡ್ ನೆವರ್ ಡಿಸಪಾಯಿಂಟ್ಸ್ ಪೀಪಲ್ ದೋಸ್ ಹೂ ಆರ್ ಎಂಗೇಜ್ಡ್ ಡೂಯಿಂಗ್ ರೈಚಿಯಸ್ ಅಂಡ್ ಗುಡ್ ಥಿಂಗ್ಸ್. ಯಾರು ಒಳ್ಳೆಯ ಮತ್ತು ನ್ಯಾಯ ನೀತಿಯ ಕಾರ್ಯಗಳನ್ನು ಮಾಡುವುದರಲ್ಲಿ ಎಂಗೇಜ್ ಆಗಿರ್ತಾರೋ ಅಂತವರನ್ನು ದೇವರು ಯಾವತ್ತೂ ಕೈ ಬಿಡದೆ ಅವರಿಗೆ ಸಹಾಯ ಮಾಡ್ತಾನೆ. ಹಾಗಾಗಿ ಅಂತಹ ಸಹಾಯ ಏನಾಗ್ತದೆ, ಅವರಿಗೆ ದೇವರನ್ನು ಸ್ತುತಿಸಲು ಸಾಧ್ಯವಾಗ್ತದೆ. ಅದಕ್ಕೆ 7ನೇ ವಚನದಲ್ಲಿ ದೇವರು ಎಲ್ಲ ನಡೆಸುವಿಕೆಯನ್ನು ನೆನಪು ಮಾಡ್ತಾನೆ. 8ನೇ ವಚನದಲ್ಲಿ ದೇವರಿಗೆ ಸ್ತೋತ್ರವನ್ನ ಕೀರ್ತನೆಗಾರ ಹೇಳುವಂತದನ್ನ ನಾವು ನೋಡ್ತೇವೆ. ಮುಂದಿನ ವಚನದಲ್ಲಿ ವೃದ್ಧಾಪ್ಯದಲ್ಲಿ ನನ್ನನ್ನು ಧಿಕ್ಕರಿಸಬೇಡ ಎಂಬುದಾಗಿ ಹೇಳುವಾಗ ಅಲ್ಲಿ ವಿ ಕಮ್ ಟು ನೋ ದಟ್ he has reached the old age ಎಂಬುದಾಗಿ. ಆಲ್ ಇಸ್ ಪವರ್ within his body has gone. ಅವನ ದೇಹದಲ್ಲಿದ್ದಂತ ಎಲ್ಲ ಶಕ್ತಿಗಳು ಹೋಗಿದೆ. ಅಂತ ಸಂದರ್ಭದಲ್ಲಿ ಈ ಕಂಪ್ಲೀಟ್ಲಿ ರಿಲೈಡ್ ಆನ್ ಗಾಡ್ ಸ್ಟ್ರೆಂತ್, ದೇವರ ಬಲದ ಮೇಲೆ ಹಾತುಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಮನುಷ್ಯ ವಯಸ್ಸಾಗ್ತಾ ಬರುವಾಗ ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿ ಮಾತ್ರವಲ್ಲದೆ ಸ್ಪಿರಿಚುವಲ್ ಆಗಿ ಕೂಡ ಕುಗ್ಗಿ ಹೋಗುವಂಥದ್ದನ್ನ ನಾವು ನೋಡ್ತೇವೆ. ಸೊ ಅಂತ ಸಂದರ್ಭದಲ್ಲಿ ಇಟ್ಸ್ ಇಂಪಾರ್ಟೆಂಟ್ ಟು ಡಿಪೆಂಡ್ ಆನ್ ಗಾಡ್ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ವೃದ್ಧಾಪ್ಯದಲ್ಲಿರುವಂತಹ ಕೀರ್ತನೆಗಾರ ಹೇಳ್ತಾರೆ. ಯಾರಾದ್ರೂ ವೃದ್ಧಾಪ್ಯದಲ್ಲಿ ಬಂದಾಗ ದೇವರನ್ನ ಧಿಕ್ಕರಿಸಿದಂತವ್ರು ಇದ್ದಾರೆ ಅಂತ ನೋಡೋದಾದ್ರೆ ವಿ ವಿಲ್ ಗೆಟ್ ಸೆವರಲ್
ಇನ್ಸ್ಟೆನ್ಸಸ್ ಇನ್ ದ ಬೈಬಲ್. ಅನೇಕ ಉದಾಹರಣೆಗಳು ನಮಗೆ ಬೈಬಲ್ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಸೌಲ ಆಗಿರ್ಬೋದು, ದಾವಿದನ ಹಿಂದಿನ ಅವನನ್ನ ದೇವರೇ ಹಾರಿಸಿಕೊಂಡ್ರು. ಯಾವಾಗ ಅವನಿಗೆ ತುಂಬಾ ಆಸ್ತಿ ಹೆಸರೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ದೇವರಿಗೆ ತಿರುಗಿ ಬೀಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅಂತವನು ವಯಸ್ಸಾಗ್ತಾ ಬರುವಾಗ ದೇವರಿಂದ ದೂರ ಹೋಗ್ತಾನೆ ಅಂತ ಅನೇಕ ಉದಾಹರಣೆಗಳನ್ನ ನಾವು ಬೈಬಲ್ ನೋಡ್ಲಿಕ್ಕೆ ಸಿಕ್ಕುವಾಗ, ಏಜ್ಡ್ ಆದ ಮೇಲೆ ಕೂಡ ಅಥವಾ ಆಫ್ಟರ್ ರಿಸೀವಿಂಗ್ ಎವ್ರಿ ಬ್ಲೆಸ್ಸಿಂಗ್ಸ್, ಆಫ್ಟರ್ becoming a greater person, we must know that we still dependent. Without God we are nothing ಎಂಬುದಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಮುಂದಿನ ವಚನಗಳನ್ನ ನಾವು ನೋಡೋದಾದ್ರೆ 11ರಿಂದ 13, ದೇವರು ಅವನನ್ನ ಕೈ ಬಿಟ್ಟಿದ್ದಾನೆ, ಬೆನ್ನಟ್ಟಿ ಹಿಡಿಯಿರಿ, ಬಿಡಿಸುವವರು ಯಾರು ಇಲ್ಲ ಎಂಬುದಾಗಿ. ಸೊ ಒಂದು ಕಡೆ ತನ್ನ ಸುತ್ತಮುತ್ತಲಿದ್ದಂತ ಜನರು ಕೂಡ ಕೀರ್ತನೆಗಾರನಿಗೆ ಕಷ್ಟ ಬಂದ ತಕ್ಷಣ ಅವರೆಲ್ಲ ಸಡನ್ ಆಗಿ ಒಂದು ನೆನಪು ಮಾಡ್ತಾ ಇದ್ರು. ಏನಂತ ಹೇಳಿದ್ರೆ, ಅವನಿಗೆ ಯಾರ ಸಹಯೋಗ ಸಪೋರ್ಟ್ ಮಾಡ್ಲಿಕ್ಕೆ ಇಲ್ಲ ಎಂಬುದಾಗಿ. ಬಟ್ ಆದ್ರೆ ಅದನ್ನ ನೋಡುವಂತವರು ದೇವರವನ ಜೊತೆಯಲ್ಲಿ ಇಲ್ಲ ಎನ್ನುವಾಗ ಕೀರ್ತನೆಗಾರನಿಗೆ ಇದ್ದಂತ ಒಂದು ಬಲ ಏನಂತ ಹೇಳಿದ್ರೆ, ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಅಂತ. ಒಂದು ಕಡೆ ನೋಡುವವರಿಗೆ ಹಾಗೆ ಕಾಣಿಸ್ಬೋದು, ಬಟ್ ಆದ್ರೆ ಕೂಡ ವಿ ಮಸ್ಟ್ ಹ್ಯಾವ್ ದಟ್ ಪೇಷನ್ಸ್ ಅಂಡ್ ಫೇತ್ ಇನ್ ಗಾಡ್. ಅದಕ್ಕೆ ದೇವರು ಇಸ್ರಾಯೇಲ್ರು ಸಮುದ್ರವನ್ನು ದಾಟುವಾಗ ಹೇಳ್ತಾನೆ, ನೀವಂತೂ ಸುಮ್ಮನೆ ಇದ್ದುಕೊಂಡು ಯೆಹೋವನು ನಡೆಸುವ ರೀತಿಯನ್ನ ನೋಡ್ರಿ ಎಂಬುದಾಗಿ. ಕೆಲವೊಮ್ಮೆ ವಿ ಹ್ಯಾವ್ ಟು ಬಿ ಸೈಲೆಂಟ್. ಇನ್ ದಟ್ ಟೈಮ್ ವಿ ಅಲೋಯಿಂಗ್ ಗಾಡ್ಸ್ ಟು ವರ್ಕ್ ಆನ್ ಬಿಹಾಫ್ ಆಫ್ ಅಸ್. ನಮ್ಮ ಅನುಪಸ್ಥಿತಿಯಲ್ಲಿ ದೇವರು ಕಾರ್ಯವನ್ನು ಮಾಡಲಿಕ್ಕೆ ಕೆಲವೊಮ್ಮೆ ವಿ ಮಸ್ಟ್ ರಿಮೈನ್ ಸೈಲೆಂಟ್ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದನ್ನು ಕೂಡ ನೋಡ್ತೀವಿ. ಅಲ್ಲಿ ಕೀರ್ತನೆಗಾರ ಕೂಡ ಅದನ್ನೇ ಮಾಡ್ತಾನೆ. ಸೊ ಅವನಿಗೆ ಬೇರೆ ಬೇರೆ ಜನರು ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಹಿ ವಾಸ್ ಎಂಗೇಜ್ಡ್ ಹ್ಯಾವಿಂಗ್ ಗುಡ್ ರಿಲೇಶನ್ಶಿಪ್ ವಿತ್ ಗಾಡ್ ಎಂಬುದಾಗಿ ಕೂಡ ತಿಳ್ಕೊಳ್ಬಹುದು. 13ನೇ ವಚನ, ನನ್ನ ಪ್ರಾಣಕ್ಕೆ ಕಂಟಕವಾದವರು ಆಶಾಭಂಗಪಟ್ಟು ನಾಶವಾಗಲಿ, ನಿಂದಾಪಮಾನಗಳು ಅವರನ್ನ ಕವಿಯಲಿ ಎಂಬುದಾಗಿ. ಸೊ ವೈರಿಗಳು ಜಾಸ್ತಿ ಆಗುವಾಗ ಅವನ ಪ್ರಾರ್ಥನೆ ಏನಂತ ಹೇಳಿದ್ರೆ, ಇಮಿಡಿಯೇಟ್ ರೆಸ್ಪಾನ್ಸ್ ಫ್ರಮ್ ಗಾಡ್, ದೇವರೇ ಬೇಗ ಸಹಾಯ ಮಾಡಿ ಎಂಬುದಾಗಿ. ಅಫ್ಕೋರ್ಸ್ ಗಾಡ್ ವರ್ಕ್ಸ್ ಎಟ್ ರೈಟ್ ಅಂಡ್ ಗಾಡ್ ಹಸ್ ಇಟ್ಸ್ ಓನ್ ಟೈಮ್. ದೇವರ ಸಮಯ ಸರಿಯಾದಂತ ಸಮಯ, ದೇವರ ತಕ್ಕ ಸಮಯದಲ್ಲಿ ತನ್ನ ಭಕ್ತರಿಗೆ ಸಹಾಯವನ್ನ ಮಾಡ್ತಾನೆ. ಅದಕ್ಕಾಗಿ ಕೀರ್ತನೆಗಾರ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದರಿಂದ ಈ ಡಿಮ್ಯಾಂಡ್ಸ್ ಫಾರ್ ದ ಇಮಿಡಿಯೇಟ್ ರೆಸ್ಪಾನ್ಸ್ ಫ್ರಮ್ ಗಾಡ್ ಎಂಬುದಾಗಿ ಕೂಡ ನಾವು ತಿಳ್ಕೊಳ್ಳಿಕ್ಕೆ ನೋಡ್ತೇವೆ. ಸೊ ಅಂತ ಇಮಿಡಿಯೇಟ್ ರೆಸ್ಪಾನ್ಸ್ ಅಲ್ಲಿ ಅವನು ಇನ್ನೂ ಕೆಲವು ಪದಗಳನ್ನು ಉಪಯೋಗಿಸ್ತಾನೆ. ಏನಂತ ಹೇಳಿದ್ರೆ, ಅವರ ಎಲ್ಲ ವಿಷಯಗಳು ನನಗೆ ಕೇಡು ಬಗೆಯುವಂತವರು ಅವರೇ ಅಪಮಾನ ಹೊಂದಲಿ, ಅವರೇ ಆಶಾಭಂಗಪಟ್ಟು ನಾಶವಾಗಲಿ ಅಂತ ಹೇಳಿ. ವಾಟ್ ದೇ ಹ್ಯಾವ್ ಪ್ಲಾನ್ಡ್ ಅಗೇನ್ಸ್ಟ್ ದ ಫೇತ್ಫುಲ್ person, a devote, they would experience the disappointment and disapproval within among themselves ಎಂಬುದಾಗಿ. ಅವರೊಳಗೆ ಅನೇಕ ಸಮಸ್ಯೆಗಳು, ಗಲಿಬಿಗಳು ಉಂಟಾಗ್ಲಿ ಎಂಬುದಾಗಿ ಕೀರ್ತನೆಗಾರ ಪ್ರಾರ್ಥನೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಅಂತ ಹೇಳಿದ್ರೆ ಇದೆಲ್ಲ ಅವನ ಹಳೆಯದನ್ನ ನೆನಪು ಮಾಡಿಕೊಂಡು ಹೇಗೆ ವೈರಿಗಳು ಅವರವರ ಮಧ್ಯದಲ್ಲಿ ಜಗಳ ಆಡಿಕೊಂಡು ಸಾಯ್ತರು, ಈ ಕಮ್ಸ್ ವಿತ್ ಓನ್ ಎಕ್ಸ್ಪೀರಿಯನ್ಸ್ ಅಂಡ್ ಕಂಟಿನ್ಯೂಸ್ ವಿತ್ ಸೇಮ್ ಫೇತ್ ವಿತ್ ಗಾಡ್ ಎಂಬುದಾಗಿ ಕೂಡ ನಾವು ತಿಳ್ಕೊಳ್ಬಹುದು. ಸೊ ಮುಂದಿನ ವಚನಗಳಿಗೆ ಹೋಗುವುದಾದ್ರೆ 14ರಿಂದ 21 ವಚನ, ನಾನಂತೂ ನಿರೀಕ್ಷಿಸಿಕೊಂಡೇ ಇರುವೆನು, ನಿನ್ನನ್ನು ಅಧಿಕವಾಗಿ ಹೊಗಳುತ್ತಿರುವೆನು. ನನ್ನ ಬಾಯಿ ನಿನ್ನ ನೀತಿಯನ್ನು ರಕ್ಷಣೆಯನ್ನು ಹಗಲೆಲ್ಲ ವರ್ಣಿಸುತ್ತಿರುವುದು, ಆದರೂ ಅವುಗಳ ವಿವರಣೆ ನನಗೆ ಅಸಾಧ್ಯ. ಕರ್ತನಾದ ಯೆಹೋವನೇ, ನಾನು ನಿನ್ನ ಮಹತ್ಕೃತ್ಯಗಳನ್ನ ಸ್ಮರಿಸುವವನಾಗಿ ನಿನ್ನೊಬ್ಬನ ನೀತಿಯನ್ನು ಪ್ರಕಟಪಡಿಸುವೆನು. ದೇವರೇ, ನೀನು ಬಾಲಾರ್ಯಭ ನನ್ನನ್ನು ಉಪದೇಶಿಸುತ್ತಾ ಬಂದಿದ್ದಿ. ನಾನು ನಿನ್ನ ಅದ್ಭುತ ಕೃತ್ಯಗಳನ್ನು ಇಂದಿನವರೆಗೂ ಪ್ರಚುರಪಡಿಸುತ್ತಿದ್ದೇನೆ. ದೇವರೇ, ನಾನು ನೆರೆಯ ಮುದುಕನಾದಾಗಲೂ ಕೈಬಿಡಬೇಡ. ಆಗ ಮುಂದಿನ ತಲೆಯವರಿಗೆ ನಿನ್ನ ಭುಜಬಲವನ್ನು ಸಾರುವೆನು, ತಲಾಂತರವರೆಗೆಲ್ಲ ನಿನ್ನ ಪ್ರತಾಪವನ್ನು ಪ್ರಕಟಿಸುವೆನು. ದೇವರೇ, ನಿನ್ನ ನೀತಿಯು ಆಕಾಶವನ್ನು ನಿಲುಕುವಷ್ಟು ಮಹೋನ್ನತವಾಗಿದೆ. ಮಹತ್ಕೃತ್ಯಗಳನ್ನು ನಡೆಸಿದ ದೇವರೇ, ನಿನಗೆ ಸಮಾನನು ಯಾರು? ನಮ್ಮನ್ನು ಅನೇಕ ಕಷ್ಟ ನಷ್ಟಗಳಿಗೆ ಗುರಿ ಮಾಡಿದ ನೀನೇ ಪುನಃ ಉಜ್ಜೀವಿಸ ಮಾಡು. ನಮ್ಮನ್ನ ಭೂಮಿಯ ಅಧೋಭಾಗದಿಂದ ಮೇಲತ್ತು. ನನ್ನ ಗೌರವವನ್ನು ಹೆಚ್ಚಿಸು, ನನಗೆ ಅಭಿಮುಖನಾಗಿ ಸಂತೈಸು ಎಂಬುದಾಗಿ. ಸೊ 14ರಿಂದ 21 ವಚನವನ್ನು ನೋಡೋದಾದ್ರೆ, ರೈಸಿಂಗ್ ಹೋಪ್ ಅಂಡ್ ಪ್ರೈಸ್ ಎಂಬುದಾಗಿ ನಾವು ಟೈಟಲ್ ಮಾಡಬಹುದು. ರೈಸಿಂಗ್ ಹೋಪ್ ಅಂಡ್ ಟೈಟ್ ಎಂಬುದಾಗಿ, ಪ್ರೈಸ್ ಎಂಬುದಾಗಿ. ಈ ಭಾಗದಲ್ಲಿ
ಕೀರ್ತನೆಗಾರ ಯಾವುದೋ ಒಂದು ಸಮಸ್ಯೆಗೆ ತುಂಬಾ ಹತಾಶನಾಗಿದ್ದಾನೆ ಎಂಬುದಾಗಿ ನಾವು ಹೇಳ್ಬೋದು. ಆ ಸಮಸ್ಯೆ ಅವನ ಮಗನಾದ ಅಬ್ಷಲೋಮನಿಂದ ಅವನಿಗೆ ಎದುರಾದಂತಹ ಸಮಸ್ಯೆಗಳು ಆಗಿರ್ಬೋದು. ಅಂತ ಸಂದರ್ಭದಲ್ಲಿ ಅವನ ಒಂದು ಕಂಪ್ಲೀಟ್ ಹೋಪ್ ಯಾರಂತ ಹೇಳಿದ್ರೆ ದೇವರೇ. ಆ ದೇವರನ್ನ ಆತ ನಿರೀಕ್ಷಿಸಿಕೊಂಡು ವೈರಿಗಳು ಸೋತು ಹೋಗ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವಂಥದ್ದು. ಇಲ್ಲಿ ಗಾಡ್ಸ್ ಫೇವರಿಸಮ್ ವಿತ್ ದ ಆಥರ್ ಅಥವಾ ಡೇವಿಡ್ ಎಂಬುದಾಗಿ ಕೂಡ ನಾವು ಹೇಳ್ಬೋದು. ದೇವರ ಒಂದು ಫೇವರಿಸಮ್ ಯಾರ ಪರವಾಗಿ ಇರ್ಬೇಕಂತ ಹೇಳಿದ್ರೆ ನನ್ನ ಪರವಾಗಿ ಇರಲಿ, ಅದಕ್ಕೋಸ್ಕರ ನಾನಂತೂ ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ ಎಂಬುದಾಗಿ ಅವನು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಅಂತ ಹೇಳುವಾಗ ಈ ಕೀರ್ತನೆ ಇಟ್ಸ್ ಆಲ್ವೇಸ್ ಎ ಕಾಂಬಿನೇಷನ್ ಆಫ್ ಬೋತ್ ಪ್ರಾಬ್ಲಮ್ಸ್ ಅಂಡ್ ಪ್ರೈಸ್. ಯಾವ ಸಂದರ್ಭಗಳಲ್ಲಿ ಪ್ರಾಬ್ಲಮ್ ಬರ್ತದೋ ಅದೇ ಸಂದರ್ಭಗಳಲ್ಲಿ ದೇವರನ್ನು ಹಾತುಕೊಳ್ಳುವಾಗ ದೇವರು ಅದರಿಂದ ಬಿಡಿಸ್ತಾನೆ. ಅಂಡ್ ಈ ಸ್ಟಾರ್ಟೆಡ್ ಟು ಸಿಂಗ್ ಪ್ರೈಸಸ್ ಟು ಗಾಡ್. ಅದಕ್ಕೆ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾರೆ, ಐ ಶಾಲ್ ಎಕ್ಸ್ಪೆಕ್ಟ್ ಡೆಲಿವರೆನ್ಸ್ ಆಫ್ಟರ್ ಡೆಲಿವರೆನ್ಸ್ ಅಂಡ್ ಬ್ಲೆಸ್ಸಿಂಗ್ ಆಫ್ಟರ್ ಬ್ಲೆಸ್ಸಿಂಗ್ ಅಂಡ್ ಇನ್ ಕಾನ್ಸಿಕ್ವೆನ್ಸ್ ಐ ವಿಲ್ ಪ್ರೈಸ್ ದಿ ಮೋರ್ ಅಂಡ್ ಮೋರ್ ಆಸ್ ದೈ ಬ್ಲೆಸ್ಸಿಂಗ್ಸ್ ಅಬೌಂಡ್ ಸೋ ಶಾಲ್ ಮೈ ಪ್ರೈಸಸ್ ಎಂಬುದಾಗಿ. ಅಂತ ಹೇಳಿದ್ರೆ ನಾನು ಎಷ್ಟು ದೇವರಿಂದ ವಿಮೋಚನೆಯ ಮೇಲೆ ವಿಮೋಚನೆಯನ್ನ, ಆಶೀರ್ವಾದದ ಮೇಲೆ ಆಶೀರ್ವಾದಗಳನ್ನ ಪಡಿತೇನೋ ಅದಕ್ಕೆ ಪ್ರತಿಯಾಗಿ ನಾನು ಕೂಡ ದೇವರಿಗೆ ಅಷ್ಟೇ ಸ್ತೋತ್ರ ಸ್ತುತಿಗಳನ್ನ ಸಲ್ಲಿಸ್ತೇನೆ ಎಂಬುದಾಗಿ. ನಮಗೆ ಇದು ಆಟಿಟ್ಯೂಡ್ ಇರುವಂತ ತುಂಬಾ ಇಂಪಾರ್ಟೆಂಟ್. ದೇವರಿಂದ ಎಷ್ಟು ಸಲ ಸ್ತೋತ್ರ ಹೇಳುವಂಥದ್ದನ್ನು ಮರ್ತೋಗ್ಬಿಡ್ತೇವೆ. ದೇವರಿಗೆ ಸಣ್ಣ ಸಣ್ಣ ವಿಷಯಗಳಂತ ಹೇಳಿ ನೆಗ್ಲೆಕ್ಟ್ ಮಾಡ್ತೇವೆ. ಹಾಗಾಗಿ ಕೀರ್ತನೆಗಾರನಿಂದ ಕಳೆಯುವಂಥದ್ದು ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲಿ ದೇವರಿಂದ ಸಣ್ಣ ವಿಷಯಗಳಿಗೆ ಆಶೀರ್ವಾದ ಪಡ್ಕೊಂಡಾಗ ಈ ನೆವರ್ ಫಾರ್ಗೆಟ್ಸ್ ಟು ಪ್ರೈಸ್ ಗಾಡ್ ಆಫ್ಟರ್ ಆಲ್ ದ ರಿಸಲ್ಟ್ಸ್ ಈ ರಿಸೀವ್ಡ್ ಎಂಬುದಾಗಿ. ಎಲ್ಲ ಪ್ರತಿಯೊಂದು ಒಳ್ಳೆ ರಿಸಲ್ಟ್ಗಳ ನಂತರ ಅವನ ದೇವರಿಗೆ ಪ್ರಾರ್ಥನೆಯನ್ನ ಅಥವಾ ಸ್ತೋತ್ರವನ್ನ ಮಾಡ್ತಾ ಇದ್ದ. ಸೊ ಇಲ್ಲಿ ಕೀರ್ತನೆಗಾರ 16ನೇ ವಚನದಿಂದ ನಿನ್ನ ಮಹತ್ ಕಾರ್ಯಗಳದೆಲ್ಲವನ್ನ ಹೊರಡಿಸ್ತೇನೆ. ಸೊ ಈ ಡಿಸ್ಕ್ರೈಬ್ಸ್ ಅಂಡ್ ಈ ಅಡೋರ್ ಗಾಡ್ ಎಂಬುದಾಗಿ ನೋಡ್ತೇವೆ. ಇನ್ನೊಂದು ಕಡೆಯಲ್ಲಿ ಅವನು ನೆನಪು ಮಾಡಿಕೊಳ್ಳುವಂಥದ್ದು ಸಮಸ್ಯೆಗಳ ಮಧ್ಯದಲ್ಲಿ ದೇವರನ್ನು ಹಾತುಕೊಳ್ಳುವಂಥದ್ದು. ನಾವು ಯಾವಾಗಲೂ ಸಮಸ್ಯೆಗಳ ಮಧ್ಯದಲ್ಲಿ ಸಮಸ್ಯೆಯನ್ನೇ ಯೋಚನೆ ಮಾಡಿ ಸಮಸ್ಯೆಯನ್ನು ದೊಡ್ಡದು ಮಾಡಿಕೊಳ್ತೇವೆ. ಆದರೆ ಸಮಸ್ಯೆಗಳ ಮಧ್ಯದಲ್ಲಿ ಯಾವುದರ ಕಡೆಗೆ ನಾವು ಯೋಚನೆ ಮಾಡ್ಬೇಕಂತ ಹೇಳಿದ್ರೆ ದೇವರ ಕಡೆಗೆ ಯೋಚನೆ ಮಾಡ್ಬೇಕು, ಸೊಲ್ಯೂಷನ್ ಕಡೆಗೆ ಯೋಚನೆ ಮಾಡ್ಬೇಕು. ನಾವು ದೇವರ ಕಡೆಗೆ ಯೋಚನೆ ಮಾಡುವಾಗ ಸಮಸ್ಯೆಗಳ ಮಧ್ಯದಲ್ಲಿ ದಟ್ ಲೀಡ್ಸ್ ಟು ಸೊಲ್ಯೂಷನ್ ಎಂಬುದಾಗಿ ಕೀರ್ತನೆಗಾರ ತನ್ನ ಈ ಮಾತುಗಳಿಂದ ತಿಳಿಸುವಂತದ್ದನ್ನ ನೋಡ್ತೇವೆ. ಮತ್ತೆ ದೇವರ ಕಾರ್ಯಗಳನ್ನು ಅವನು ವರ್ಣಿಸ್ತಾ ಇದ್ದಾನೆ. ವರ್ಣಿಸುತ್ತಿರುವೆನು, ನನಗೆ ಅಸಾಧ್ಯ, ನಿನ್ನ ಮಾತೃತ್ಯಗಳನ್ನು ಸ್ಮರಿಸ್ತಾ ಇದ್ದೇನೆ, ಪ್ರಕಟಪಡಿಸ್ತಾ ಇದ್ದೇನೆ ಎಂಬುದಾಗಿ. ಹೀಗೆ ಹೇಳುವಾಗ ದೇವರ ಕಾರ್ಯಗಳು ಇಟ್ಸ್ ಲಿಮಿಟ್ಲೆಸ್, ಅದಕ್ಕೆ ಯಾವುದೇ ಮಿತಿಗಳಿಲ್ಲ. ದೇವರಿಗೆ ಕೂಡ ಏಜ್ ಆಯ್ತು ಎನ್ನುವಂತಹ ಒಂದು ವೀಕ್ ಆಗ್ತದೆ ನಮ್ಮ ಹಾಗೆ ಎನ್ನುವಂತ ಯಾವುದೇ ಒಂದು ಬೌಂಡ್ರೀಸ್ ಇಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಕಾರ್ಯ ಮಾಡ್ತಾನೆ. ದೇವರು ಏನೆಲ್ಲ ಪ್ರಕಟ ಹೊಂದಿದ್ದಾನೋ ದೇವರಿಂದ ಅದನ್ನ ಕೀರ್ತನೆಗಾರ ತಿಳಿಸಿ ದೇವರನ್ನ ಆರಾಧಿಸುವಂಥದ್ದು. ಸೊ ಮುಂದಿನ ವಚನಗಳಿಗೆ ಹೋಗೋದಾದ್ರೆ 17ರಿಂದ ಕೀರ್ತನೆಗಾರ ಬಾಲ್ಯದಿಂದ ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಬಂದದನ್ನ ನೆನಪು ಮಾಡಿಕೊಳ್ತಾ ಇದ್ದಾನೆ. ಅವನು ದೇವರ ವಾಕ್ಯದಿಂದ ಬೆಳೀತಾ ಬಂದಾಗ that has helped him to keep stability and consistency in faith ಎಂಬುದಾಗಿ ನಮಗೆ ತಿಳಿಸ್ತದೆ. ಯಾವಾಗ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಒಳ್ಳೆಯ ಉಪದೇಶಗಳನ್ನು ಕೊಡ್ತಾ ಬರ್ತೇವನು, ಆಗ ಅವನು ದೊಡ್ಡವನಾದ್ಮೇಲೆ ಕೂಡ ದೇವರ ಪ್ರಸನ್ನತೆ ಬಲವನ್ನ ಆಶ್ರಯಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟ್. ನಾವು ಚಿಕ್ಕವರಿದ್ದಾಗ ಮಕ್ಕಳಿಗೆ ದೇವರ ಸಂಬಂಧದಲ್ಲಿ ಬೆಳೆಸುವಂಥದ್ದು, ಗಟ್ಟಿಯಾಗಿ ಅವರಿಗೆ ಸಪೋರ್ಟ್ ಮಾಡುವಂಥದ್ದು. ಒಂದು ವೇಳೆ ನಾವು ಆಗ ಸಪೋರ್ಟ್ ಮಾಡದಿದ್ರೆ ದೊಡ್ಡವರಾದ್ಮೇಲೆ ಅವರಿಗೆ ದೇವರೊಟ್ಟಿಗೆ ನಾವು ಸಂಬಂಧ ಬೆಳೆಸೋದಾದ್ರೆ ಅವರಿಗೆ ಅಷ್ಟು ಈಸಿಯಾಗಿ ಅದು ಕನೆಕ್ಟ್ ಆಗೋದಿಲ್ಲ. ಸೊ ಅದಕ್ಕೆ ದಟ್ಸ್ ಇಂಪಾರ್ಟೆಂಟ್ ತಾವಿದನ ಮಾತುಗಳಲ್ಲಿ ಹೇಳೋದಾದ್ರೆ. 19ರಿಂದ 20 ವಚನಗಳನ್ನು ನೋಡೋದಾದ್ರೆ ದೇವರ ನೀತಿ ಆಕಾಶವನ್ನ ನಿಲ್ಲುತ್ತದೆ ಎಂಬುದಾಗಿ. ಸೊ ಇಲ್ಲಿ ಕೀರ್ತನೆಗಾರ ತುಂಬಾ ಸಂತೋಷ ಪಡುವಂಥದ್ದು ದೇವರ ನ್ಯಾಯ ನೀತಿಯಲ್ಲಿ ದೇವರು ಯಾರಾಗಿದ್ದಾನೆ ಎಂಬುದಾಗಿ. ನಾವು ಯಾವಾಗಲೂ ನಮ್ಮದೇ ಆದಂತ ನ್ಯಾಯ ನೀತಿಯಲ್ಲಿ ತುಂಬಾ ಸಂತೋಷ ಪಡ್ತೇವೆ. ಓ ಐ ಆಮ್ ಅ ಗುಡ್ ಪರ್ಸನ್, ಐ ಹ್ಯಾವ್ ಡನ್ ಗ್ರೇಟ್ ಥಿಂಗ್ಸ್ ಎಂಬುದಾಗಿ. ಆದ್ರೆ ದೇವರ ನೀತಿ ಆಕಾಶವನ್ನ ನಿಲುಕದಷ್ಟು ಮಹೋನ್ನತವಾಗಿದೆ. ಗಾಡ್ಸ್ ರೈಚಿಯಸ್ನೆಸ್ ಇಸ್ ಸಮಥಿಂಗ್ ಬಿಯಾಂಡ್ ಅವರ್ ನಾಲೆಡ್ಜ್ ಎಂಬುದಾಗಿ ಕೂಡ. ಅದು ನಮಗೆ ಗೊತ್ತಿಲ್ಲದೆ ಇರುವುದರಿಂದ ದೇವರ ಮೇಲೆ ಯಾವಾಗಲೂ ಕಂಪ್ಲೀಟ್ ಫೇತ್ ಇರಬೇಕು ಎಂಬುದಾಗಿ ಹೇಳ್ತಾನೆ. ಸೊ ಅದಕ್ಕೆ ಮುಂದಿನ ವಚನಗಳಲ್ಲಿ ಹೇಳುವಂಥದ್ದು ದೇವರೇ ನಿನಗೆ ಸಮಾನರು ಯಾರು, ಹೂ ಇಸ್ ಲೈಕ್ ಯು ಅಂಡ್ ಗಾಡ್ ಅಲೋನ್ ಹೂ ಕ್ಯಾನ್ ರಿಸೆಂಬಲ್ಸ್ ವಿತ್ ಯು ಎಂಬುದಾಗಿ.
ಅಂದ್ರೆ ದೇವರು ಯಾರು ಅಂತ ನೋಡೋದಾದ್ರೆ ಅದಕ್ಕೆ ಅದರಲ್ಲಿ ತುಂಬಾ ಡಿಸ್ಕ್ರೈಬ್ ಮಾಡ್ತೇನೆ. ಗಾಡ್ ಇಸ್ ಅ ಯೂನಿಟಿ ಆಫ್ ಟ್ರಿನಿಟಿ, ಎಟರ್ನಲ್, ಅನ್ಲಿಮಿಟೆಡ್, ಇಂಪಾಸಿಬಲ್, ಇನ್ಕಾಂಪ್ರಿಹೆನ್ಸಿಬಲ್, ಇನ್ಎಫಬಲ್ ಎಂಬುದಾಗಿ. ಅಂತ ಹೇಳಿದ್ರೆ ದೇವರು ಮನುಷ್ಯರ ಜ್ಞಾನಕ್ಕೆ ನಿಲುಕದಂತವನು. ಗಾಡ್ ಇಸ್ ಎಕ್ಸ್ಟರ್ನಲ್, ಎಟರ್ನಲ್, ಫಾರ್ ಎವರ್, ಯಾವಾಗ ಕೂಡ ಇರುವಂತಹ ಒಂದು ದೇವರು ಎಂಬುದಾಗಿ. ಇನ್ನೊಂದು ಕಡೆ ಕಷ್ಟಗಳಿಗೆ ಗುರಿ ಮಾಡಿದಂಥವನು ಯಾರು? ದೇವರೇ. ಆ ಕಷ್ಟದಿಂದ ಉಜ್ಜೀವಿಸ ಮಾಡುವಂತನು, ಹೂ ಕ್ಯಾನ್ ರಿವ್ಯೂ ಅಸ್ ಫ್ರಮ್ ಆಲ್ ದಿಸ್ ಸ್ಟ್ರಗಲ್ಸ್ ಅಂತ ಹೇಳಿದ್ದಾದ್ರೆ ದೇವರೇ. ಯಾಕೆ ಅಂತ ಹೇಳೋದಾದ್ರೆ ಆ ಕಷ್ಟದಲ್ಲಿ ನಾವು ದೇವರನ್ನ ಕಂಡುಕೊಳ್ತೇವೆ, ಅದರಿಂದ ಹೊರಗೆ ಬರುವಾಗ ದೇವರೇ ನಮಗೆ ಸಹಾಯ ಮಾಡಿದೆ ಎಂಬುದಾಗಿ ತಿಳ್ಕೊಳ್ತೇವೆ. ಹಾಗಾಗಿ ಅದಕ್ಕೋಸ್ಕರ ದಾವೀದ ಅಥವಾ ಕೀರ್ತನೆಗಾರ ದೇವರಿಗೆ ಸ್ತೋತ್ರ ಹೇಳ್ತೇವೆ. ನನ್ನನ್ನು ಕಷ್ಟಕ್ಕೆ ಗುರಿ ಮಾಡಿದವನು ನೀನೇ, ಪುನಃ ಉಜ್ಜೀವಿಸ ಮಾಡಿ ನನ್ನನ್ನು ಮೇಲಕ್ಕೆ ಎತ್ತುವಂತವನು ನೀನೇ ಎಂಬುದಾಗಿ. ಹಾಗಾಗಿ ಕಷ್ಟದಲ್ಲಿ ಕೂಡ ದೇವರ ಮೇಲೆ ಬಲವಾದಂತ ನಂಬಿಕೆ ತುಂಬಾ ಇಂಪಾರ್ಟೆನ್ಸ್ ಎಂಬುದಾಗಿ. ಸೊ ಕೊನೆಯ ಭಾಗಕ್ಕೆ ನಾವು ಹೋಗುವುದಾದ್ರೆ 22ರಿಂದ 24, ನನ್ನ ದೇವರೇ ನಿನ್ನ ಸತ್ಯತೆಯನ್ನು ಸ್ಮರಿಸುವೆನು, ಸ್ವರಮಂಡಲದಿಂದ ನಿನ್ನನ್ನು ಸಂಕೀರ್ತಿಸುವೆನು. ಇಸ್ರಾಯೇಲರ ಸದಮಲ ಸ್ವಾಮಿಯ ಕಿನ್ನರಿಯನ್ನು ನುಡಿಸುತ್ತಾ ನಿನ್ನನ್ನು ಭಜಿಸುವೆನು. ನನ್ನ ತುಟಿಗಳು ನೀನು ರಕ್ಷಿಸಿದ ನನ್ನ ಪ್ರಾಣವು ನಿನ್ನನ್ನು ಹಾಡಿ ಹರಸುವುದು. ನನ್ನ ಕೇಡಿಗೆ ಪ್ರಯತ್ನಿಸಿದವರು ಆಶಾಭಂಗಪಟ್ಟು ಅವಮಾನ ಹೊಂದಿದ್ದಾರೆ. ಆದ್ದರಿಂದ ನನ್ನ ನಾಲಿಗೆ ದಿನವೆಲ್ಲ ನಿನ್ನ ನೀತಿ ಸಾಧನೆಯನ್ನ ವರ್ಣಿಸುತ್ತಿರುವುದು ಎಂಬುದಾಗಿ. ಈ ಭಾಗದಲ್ಲಿ ದ ಮ್ಯೂಸಿಕ್ ಆಫ್ ಪ್ರೈಸ್ ಎಂಬುದಾಗಿ ನಾವು ನೋಡ್ಬೋದು. ಕೀರ್ತನೆಗಾರ ಈ ಕೀರ್ತನೆಯನ್ನ ಹೆಣ್ ಮಾಡುವಾಗ ಈ ಎಕ್ಸ್ಪ್ರೆಸಸ್ ಇಸ್ ಗ್ರಾಟಿಟ್ಯೂಡ್ ಟು ಗಾಡ್. ದೇವರಿಗೆ ತನ್ನ ಕೃತಜ್ಞತೆಯನ್ನ ವಿವರಿಸ್ತಾ ಅಥವಾ ಎಕ್ಸ್ಪ್ರೆಸ್ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಅಲ್ಲಿ ಅವನು ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ ಕೇವಲ ಸ್ವರಮಂಡಲದಿಂದಲ್ಲ, ಬದಲಾಗಿ ಎಲ್ಲ ಕಿನ್ನರಿಯನ್ನ ನುಡಿಸುತ್ತಾ ತುಟಿಗಳು, ಪ್ರಾಣ ನಿನ್ನ ಕಿನ್ನರಿ, ಅನೇಕ ವಿಷಯಗಳನ್ನ ಹೇಳಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲವೂ ದೇವರನ್ನ ಸ್ತುತಿಸ್ತದೆ ಎಂಬುದಾಗಿ. ಸ್ವರಮಂಡಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಗಿವ್ ಪ್ರೈಸ್ ವಿತ್ ಅಮಾಂಗ್ ದ ಕಾಂಗ್ರಿಗೇಷನ್. ದೇವರನ್ನ ಜನರ ಮಧ್ಯದಲ್ಲಿ ಸ್ತುತಿಸುವಾಗ ದೇವರು ಎಂಥವನೆಂಬುದಾಗಿ ನಾವು ಬೇರೆಯವರಿಗೆ ಕೂಡ ತಿಳಿಸಿದಾಗೆ ಆಗ್ತದೆ. ಮಾತ್ರವಲ್ಲದೆ ಬೇರೆಯವರಲ್ಲಿ ಕೂಡ ನಂಬಿಕೆಯನ್ನು ಹುಟ್ಟಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಕೀರ್ತನೆಗಾರ ಅದನ್ನ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಇಸ್ರಾಯೇಲರ ಸದಮಲ ಸ್ವಾಮಿ ಎಂಬುದಾಗಿ ಹೇಳುವಾಗ ದಿಸ್ ನೇಮ್ ಇಸ್ ವೆರಿ ಆಫನ್ ಅಪಿಯರ್ಡ್ ಇನ್ ದ ಬುಕ್ ಆಫ್ ಯೆಶಾಯನ ಪುಸ್ತಕದಲ್ಲಿ ಇದು ಯಾವಾಗ ಸಹ ಬರ್ತದೆ. ಇದು ದೇವರು ಇಸ್ರಾಯೇಲರೊಟ್ಟಿಗೆ ಮಾಡಿಕೊಂಡಂತಹ ಒಂದು ಕವನೆಂಟ್ ಆಫ್ ಲವ್, ಕವನೆಂಟ್ ಆಫ್ ಮೀಟಿಂಗ್ ಟುಗೆದರ್ ಎಂಬುದಾಗಿ ಕೂಡ ನಾವು ಅರ್ಥವನ್ನ ಮಾಡಬಹುದು. ಅದು ಯೆಶಾಯನ ಪುಸ್ತಕದಲ್ಲಿ ಹೆಚ್ಚಾಗಿ ಕಂಡು ಬರುವುದರಿಂದ ಕೀರ್ತನೆಗಳಲ್ಲಿ ಕೆಲವೊಮ್ಮೆ ಕಂಡು ಬರ್ತದೆ. ಸೊ ಅಂತಹ ಒಂದು ಕವನೆಂಟ್ ಬಿಟ್ವೀನ್ ಗಾಡ್ ಅಂಡ್ ಡೇವಿಡ್ ದೇ ಹ್ಯಾಡ್. ದೇವರು ಯಾವಾಗಲೂ ಮೀಟಿಂಗ್ ಟುಗೆದರ್ ಅಂಡ್ ಲವಿಂಗ್ ಈಚ್ ಅದರ್. ಹಾಗಾಗಿ ಅವನು ಓ ಸದಮಲ ಸ್ವಾಮಿ, ಓ ಹೋಲಿ ಗಾಡ್ ಆಫ್ ಇಸ್ರಾಯೇಲ್ ಎಂಬುದಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾನೆ. ಸೊ ಕೊನೆಯದಾಗಿ ಒಂದು ಕಡೆ ಕೇಡು ಮಾಡುವಂತವರಿಗೆಲ್ಲ ಆಶಾಭಂಗವಾಗುವುದಾದ್ರೆ, ಡಿಸಪಾಯಿಂಟ್ಸ್ ಆಗುವುದಾದ್ರೆ, ಒಳ್ಳೆಯದನ್ನು ಮಾಡುವವರಿಗೆ they are never disappointed, rather they are appreciated for their faithfulness and will glorify God in the end ಎಂಬುದಾಗಿ ಕೀರ್ತನೆಗಾರ ತಿಳಿಸ್ತಾನೆ. ಯಾರು ಒಳ್ಳೆಯ ನಂಬಿಕೆ ಇಟ್ಕೊಳ್ತಾರೋ ಅವರು ಕೊನೆಯಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ದೇವರ್ ಲೀಡ್ ಇನ್ ದಿ ಎಂಡ್ ಡೇಸ್ ಎಂಬುದಾಗಿ ನಾವು ನೋಡ್ತೇವೆ. ನಮಗೆ ಕೂಡ ಒಳ್ಳೆಯದನ್ನ ಮಾಡುವುದರಲ್ಲಿ ದೇವರೆಲ್ಲ ಸಂಬಂಧದಲ್ಲಿ ಗಟ್ಟಿಯಾಗಿ ತೊಡಗಿಸಿಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅಂತ ಹೇಳಿದ್ರೆ ಪ್ರತಿ ಮೂಮೆಂಟ್ ಅಲ್ಲಿ ವಿ ಹ್ಯಾವ್ ಅ ಬೋತ್ ಪ್ರಾಬ್ಲಮ್ಸ್ ಅಂಡ್ ಪ್ರೈಸಸ್. ಸಮಸ್ಯೆಗಳಿಲ್ಲದೆ ಸ್ತೋತ್ರ ಇಲ್ಲ, ಸ್ತೋತ್ರವಿಲ್ಲದೆ ಸಮಸ್ಯೆಗಳಿಲ್ಲ. ಅದೆರಡರ ಒಟ್ಟಿಗೆ ಹೋಗುವಾಗ ಅವರ್ ಲೈಫ್ ಬಿಕಮ್ಸ್ ಮೋರ್ ಮೀನಿಂಗ್ಫುಲ್ ಅಂಡ್ ಮೋರ್ ಫೇತ್ಫುಲ್ ಅಂಡ್ ರಿಚ್ ವಿತ್ ಫೇತ್ ಅಂಡ್ ಎಕ್ಸ್ಪೀರಿಯನ್ಸಸ್. ಹೇಗೆ ಕೀರ್ತನೆಗಾರ ಅಥವಾ ದಾವಿದ ನಂಬಿಕೆಯಲ್ಲಿ ಆ ಒಂದು ಜೀವನದ ಅನುಭವಗಳಿಂದ ಶ್ರೀಮಂತನಾಗ್ತಾನೋ, ಹಾಗೆ ನಮಗೆ ಕೂಡ ಆ ಪ್ರಾಬ್ಲಮ್ ಮತ್ತೆ ಪ್ರೈಸ್ ಅನ್ನು ಒಟ್ಟಿಗೆ ಕ್ಯಾರಿ ಮಾಡೋದಾದ್ರೆ ವಿ ಕ್ಯಾನ್ ಆಲ್ಸೋ ಹ್ಯಾವ್ ದ ಸೇಮ್ ಎಕ್ಸ್ಪೀರಿಯನ್ಸಸ್ ಹ್ಯಾಸ್ ಡೇವಿಡ್ ಹ್ಯಾಡ್ ಎಂಬುದಾಗಿ ತಿಳ್ಕೊಳ್ಬಹುದು. ಹಾಗಾಗಿ ಪ್ರಾಬ್ಲಮ್ ಬಂದಾಗ ವಿ ವಿಲ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಗಾಡ್ ಅಂಡ್ ವಿ ವಿಲ್ ಲುಕ್ ಎಟ್ ಗಾಡ್ ಅಂಡ್ ವಿಲ್ ಸೀಕ್ ಗಾಡ್ ಎವ್ರಿ ಮೂಮೆಂಟ್ ಅಂಡ್ ಫಾರ್ ಆಲ್ ಓವರ್ ಪ್ರಾಬ್ಲಮ್ಸ್, ಆಲ್ ಓವರ್ ಇನ್ ಆಲ್ ಓವರ್ ಸ್ಟೇಜಸ್ ಎಂಬುದಾಗಿ. ಪ್ರತಿಯೊಂದು ಸ್ಟೇಜಲ್ಲಿ ದೇವರನ್ನು ನೋಡುವ, ದೇವರನ್ನು ಆಶ್ರಯಿಸಿಕೊಳ್ಳುವ. ಹಾಗಾಗಿ ದೇವರು ನಮಗೆ ಪ್ರಾಬ್ಲಮ್ಗಳ ಮಧ್ಯದಲ್ಲಿ ಡಿಸಪಾಯಿಂಟ್ ಮಾಡದೆ ನಮಗೆ ಆಶೀರ್ವಾದ ಮಾಡ್ತಾನೆ ಅಂತ ಜೀವಿತ ನಮ್ಮೆಲ್ಲರದಾಗ್ಲಿಕ್ಕೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮೊಟ್ಟಿಗೆ ಯಾವಾಗಲೂ ಜೀವಿಸುವಂತ, ನಮ್ಮ ಜೀವನದ ಪ್ರಯಾಣದಲ್ಲಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕುವಂತ ನಮ್ಮ ದೇವರೇ ಸ್ವಾಮಿ, ನನಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ಸಜೀವವಾದಂಥ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಕಾರ್ಯ ಮಾಡಲಿ. ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ
ಒಳ್ಳೆಯ ಭೂಮಿಯಲ್ಲಿ ಬಿತ್ತಲ್ಪಟ್ಟಂತ ವಾಕ್ಯವಾಗಿ 100ರಷ್ಟು 90ರಷ್ಟು ಫಲವನ್ನ ಕೊಡ್ಲಿ. ಇದರಲ್ಲಿ ಪಾಲ್ಗೊಂಡಂತ ಎಲ್ಲರಿಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಎಲ್ಲರನ್ನ ನಿನ್ನ ಆತ್ಮನಿಂದ ತುಂಬಿಸು, ನಿನ್ನ ಸೇವೆಯಲ್ಲಿ ವಿನಿಯೋಗಿಸೆಂಬುದಾಗಿ ಬೇಡ್ತೇವೆ. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ದಂಡಿದಂತ ದೇಹಗಳಿಗೆ ಸುಖಕರವಾದ ವಿಶ್ರಾಂತಿಯನ್ನ ಕೊಟ್ಟು ಎಲ್ಲ ಅಪಾಯಗಳಿಗೆ ನಮ್ಮನ್ನು ತಪ್ಪಿಸಿ, ನಿನ್ನ ಚಿತ್ತವಿದ್ರೆ ಹೊಸ ದಿನಕ್ಕೆ ಹೊಸ ಮನಸ್ಸಿನೊಂದಿಗೆ ಹೊಸ ಬಲದೊಂದಿಗೆ ನಮ್ಮನ್ನು ನಡೆಸೆಂದು ಯೇಸುವಿನ ಪರಿಶುದ್ಧವಾದಂತಹ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧನೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿಯಿಂದ ನಮ್ಮನ್ನು ತಪ್ಪಿಸು. ಯಾಕೆಂದ್ರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವು ನಿನಗೆ. ಆಮೆನ್. ನಮ್ಮನ್ನು ಸೃಷ್ಟಿಸಿ ಕಾಪಾಡುವಂತಹ, ನಮ್ಮನ್ನು ಪರಿಪಾಲಿಸುವಂತಹ ತಂದೆಯಾದಂತಹ ದೇವರ ಪ್ರೀತಿಯು, ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ ಮಾತ್ರವಲ್ಲದೆ ನಮಗೆ ನಿತ್ಯ ಜೀವದ ಹಾದಿಯನ್ನು ತೋರಿಸಿಕೊಟ್ಟಂತಹ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಕೃಪೆಯು, ನಾವು ಯಾವಾಗಲೂ ದೇವರ ಕಾರ್ಯಗಳನ್ನು ಮಾಡುತ್ತಾ ದೇವರ ನ್ಯಾಯ ನೀತಿ ಒಳ್ಳೆತನದಲ್ಲಿ ಸಂತೋಷಿಸಲಿಕ್ಕೆ ಸಹಾಯ ಮಾಡುವಂತ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈ ಆನ್ಲೈನ್ ನಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬರೊಟ್ಟಿಗೂ ನಮ್ಮ ಸಭೆಯೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ.